ಫಾರ್ ಎಕ್ಸಾಂಪಲ್ ಈ ಕಲರ್ ಕಾಂಬಿನೇಷನ್ಸ್ ನಾರ್ಮಲಿ ಸಿಗೋದಿಲ್ಲ, ಬಿಸ್ಕೆಟ್ ಅಂಡ್ ಚಾಕ್ಲೇಟ್ ಕಲರ್. ಯಾ ದಿಸ್ ಇಸ್ ವೆರಿ ನೈಸ್. ಇಟ್ ಇಸ್ ಬಟರ್ ಸ್ಮೂತ್. ಬಟರ್ ಸ್ಮೂತ್. ಎಸ್, ಯೂಶುವಲಿ ಹಿಂಗೆ ಹೋಗೋದೇ ಇಲ್ಲ, ನಾವು ಹಿಡಿದ್ಬಿಟ್ಟು ಹಂಗೆ ಹಿಡಿಬೇಕು. ಇದು ನೋಡಿ ವೀಕ್ಷಕರೇ, ಜಸ್ಟ್ ನೀವು ಇದನ್ನ ಬೆರಳಲ್ಲಿ ಇದನ್ನ ಓಪನ್ ಮಾಡ್ಬೋದು. ಆತಂಗುಡಿಯಲ್ಲಿ ಎರಡು ಇಂಡಸ್ಟ್ರಿ ತುಂಬಾ ಫೇಮಸ್. ಯಾವುದು? ಒಂದು ಟೈಲ್ಸ್, ಓಕೆ. ಇನ್ನೊಂದು ಹ್ಯಾಂಡ್ ಮೇಡ್ ಹ್ಯಾಂಡ್ ಕಾರ್ವ್ಡ್ ಫರ್ನಿಚರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಆತಂಗುಡಿ ಟೈಲ್ಸ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಾನು ನಿಮಗೆ ಅಥೆಂಟಿಕ್ ಆತಂಗುಡಿ ಟೈಲ್ಸ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ಬೋದು. ಇವಾಗ ನೀವು ಅಥೆಂಟಿಕ್ ಆತಂಗುಡಿ ತಗೊಳ್ಳೋದಕ್ಕೆ, ಟೈಲ್ಸ್ ತಗೊಳ್ಳೋದಕ್ಕೆ ಆತಂಗುಡಿಗೆ ಹೋಗ್ಬೇಕಂತೇನಿಲ್ಲ, ಬೆಂಗಳೂರಿನ ಹೊರಮಾವಿಗೆ ಬಂದರೆ ಸಾಕು. ಆ್ಯಂಡ್ ಡ್ಯೂರಿ ಡಿಸೈನ್ ಅವರ ದಿ ಹ್ಯಾಂಡಿ ಟೈಲ್ಸ್ ಸ್ಟುಡಿಯೋಗೆ ಬಂದರೆ ಸಾಕು, ಅಥೆಂಟಿಕ್ ಆತಂಗುಡಿ ಟೈಲ್ಸ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸುಂದರ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್, ಪ್ಲೀಸ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕಮ್ ಸೀಟ್ ಸರ್. ಸರ್, ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದ್ವಿ. ಹೌದು. ಸೊ ನಿಮಗೆ ಎನ್ಕ್ವೈರಿ ಎಲ್ಲೆಲ್ಲಿಂದ ಬಂತು? ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಸರ್? ಯಾವ ಥರ ಇತ್ತು? ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮಾಡೋರು, ಐ ಶುಡ್ ಟೆಲ್ ಯು. ಓಕೆ, ಸೊ ರಿಯಲಿ ಇಂಪ್ರೆಸ್ಡ್. ಓಕೆ. ನಮ್ಮ ಎಂಕ್ವೈರಿ ಬಂದು ಕರ್ನಾಟಕ ಮಾತ್ರ ಇಲ್ಲ, ಓಕೆ, ಅಕ್ರಾಸ್ ಇಂಡಿಯಾ ಬರ್ತಾ ಇದ್ದಾರೆ. ಅಕ್ರಾಸ್ ಇಂಡಿಯಾ ಬರ್ತಾ ಇದೆ. ಓಕೆ, ಮೇನ್ಲಿ ಮಹಾರಾಷ್ಟ್ರದಿಂದ ಬರ್ತಾ ಇದೆ, ಮಧ್ಯಪ್ರದೇಶದಿಂದ ಬರ್ತಾ ಇದೆ, ಓಕೆ, ತೆಲಂಗಾಣ, ಆಂಧ್ರದಿಂದ ಬರ್ತಾ ಇದೆ. ಓಕೆ ಓಕೆ. ಒಂದೇ ಒಂದು ಮಾತು ಅಲ್ಲಿಂದ ಮಾತಾಡೋರು ಹೇಳ್ತಾ ಇದ್ದಾರೆ, ಸೊ ನೀವು ನಿಮ್ದು ಫುಲ್ ವಿಡಿಯೋ ಕನ್ನಡಲ್ಲೇ ಇದೆ, ಸ್ವಲ್ಪ ಇಂಗ್ಲಿಷ್ ಮಿಕ್ಸ್ ಆಡ್ ಮಾಡಿ ನಮ್ಗೆ ಅರ್ಥ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರ ಹತ್ರ ಖಂಡಿತ ಮಾಡ್ತೀವಿ ಅಂತ ಹೇಳಿದೀನಿ ನಾನು. ಈ ವಿಡಿಯೋದಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀವಿ, ಹೌದು, ಸ್ವಲ್ಪ ಇಂಗ್ಲಿಷ್ ಅನ್ನ ಆಡ್ ಮಾಡಬೇಕು. ಯಾಕಂತಂದ್ರೆ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಇಂದ ಕೂಡ ನೋಡ್ತಾ ಇದ್ದಾರೆ, US ಇಂದ ಕೂಡ ನೋಡ್ತಾರೆ. ಸೊ ಅದರಿಂದ ದಯವಿಟ್ಟು ಒಂಚೂರು ಇಂಗ್ಲಿಷ್ ಅನ್ನ ಸರ್ ಆಡ್ ಮಾಡ್ತಾರೆ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ಅದೇ, ಇನ್ನೊಂದು ಯೂಟ್ಯೂಬ್ ಇವಾಗ ಡಬ್ ಆಪ್ಷನ್ ಕೂಡ ಕೊಡ್ತಾ ಇದೆ. ಸೊ ನಿಮ್ಗೆ ಏನಾದ್ರು ಕಂಪ್ಲೀಟ್ ಡಬ್ ಬೇಕು ಅಂದ್ರೆ ಇಂಗ್ಲೀಷಲ್ಲಿ, ಹಿಂದಿಲಿ, ಕನ್ನಡ ಮೂರಲ್ಲೂ ಕೂಡ ನಿಮಗೆ ಇದು ಅವೈಲೇಬಲ್ ಇರುತ್ತೆ. ಡಬ್ ಮಾಡೋದನ್ನ ಮರಿಬೇಡಿ. ಹಿಂದಿ ಡೌಟು, ಇಂಗ್ಲೀಷಲ್ಲಂತೂ ನಿಮಗೆ ಆಬ್ವಿಯಸ್ಲಿ ಸಿಗುತ್ತೆ. ಸರ್, ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಬಂದಾಗ ಎಲ್ಲೆಲ್ಲಿಗೆ ನೀವು ಸಪ್ಲೈ ಮಾಡಿದ್ದೀರಾ? ನಮ್ದು ಟೋಟಲ್ ಬಿಸ್ನೆಸ್ ಬಂದು ಒಂದು 25-30% ಕರ್ನಾಟಕದಿಂದ ಬರ್ತಾ ಇದೆ. ಓಕೆ ಓಕೆ. ಅನದರ್ 15-20% ಬಂದು ಆಂಧ್ರ, ತೆಲಂಗಾಣದಿಂದ ಬರ್ತಾ ಇದೆ. ತೆಲಂಗಾಣ, ಓಕೆ ಓಕೆ. ಆಮೇಲೆ ಇನ್ನೊಂದು 20% ಬಂದು ಮಹಾರಾಷ್ಟ್ರದಿಂದ ಬರ್ತಾ ಇದೆ. ಮಹಾರಾಷ್ಟ್ರದಿಂದ, ಓಕೆ ಓಕೆ. ಬ್ಯಾಲೆನ್ಸ್ ಪೂರಾ. ಓಕೆ ಓಕೆ. ಯಾವ ಥರ ಪೀಪಲ್ ನಿಮ್ಮ ಈ ಥರ ಆತಂಗುಡಿಯನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ? ವಿಚ್ ಕಮ್ಯುನಿಟಿ ಆರ್ ವಿಚ್ ಕೈಂಡ್ ಆಫ್ ಮೆಂಟಾಲಿಟಿ ಪರ್ಸನ್ ನಿಮಗೆ ತುಂಬ ಪೀಪಲ್ ಮೋಸ್ಟ್ಲಿ ಈ ಸಸ್ಟೈನಬಲ್ ಆರ್ಕಿಟೆಕ್ಚರ್ ಪ್ರಿಫರ್ ಮಾಡ್ತಾ ಇದ್ರಲ್ವಾ, ಈಕೋ ಫ್ರೆಂಡ್ಲಿ ಮನೆ. ಓಕೆ, ಅವರು ಮತ್ತೆ ಯಾರಿಗೂ ಸ್ವಲ್ಪ ಕಲ್ಚರ್ ರಿಚ್ ಹೌಸಿಂಗ್ ಬೇಕು ಅಂತ ಪ್ರಿಫರ್ ಮಾಡ್ತಾರೋ, ಓಕೆ, ಅವ್ರಿಗೆ ಇದು ಇಷ್ಟ ಆಗ್ತಾ ಇದೆ. ಆತಂಗುಡಿ ಟೈಲ್ಸ್ ಇಸ್ ಅಬೌಟ್ ಕಲರ್ಸ್, ಫುಲ್ ಆಫ್ ಕಲರ್ಸ್. ದ ಬ್ಯೂಟಿ ಇಸ್ ಇನ್ ದಿ ಆರ್ಟ್. ಓಕೆ, ಇನ್ನೊಂದು ಕೈಯಲ್ಲಿ ಮಾಡ್ತಾ ಇದ್ರಲ್ವಾ, ಒಂದೊಂದು ಟೈಲ್ ಒಂದೊಂದು ಸಿಗ್ನೇಚರ್ ತರ ಇರುತ್ತೆ. ಓಕೆ, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ ಅಲ್ವಾ? ಪ್ರತಿಯೊಂದು ಕೂಡ ಎವ್ರಿಥಿಂಗ್ ಇಸ್ ಹ್ಯಾಂಡ್ ಮೇಡ್ ಅಂತ ಹೇಳ್ಬೋದು. ಸರ್, ಒಂದು ಕ್ವಶನ್ ಕೇಳ್ತೀನಿ ನಾನು ನಿಮಗೆ. ಸೊ ಆತಂಗುಡಿ ಟೈಲ್ಸ್ ಅನ್ನ ಆತಂಗುಡಿಯಲ್ಲೇ ತಗೊಬೋದಲ್ವಾ? ನಾವ್ಯಾಕೆ ಇಲ್ಲಿನ ಬೆಂಗಳೂರಿನ ಬಾಣಸ್ವಾಡಿ ಬಂದ್ಬಿಟ್ಟು ಡ್ಯೂರಿ ಡಿಸೈನ್ಸ್ ಅಲ್ಲಿ ತಗೊಬೇಕು? ನಮ್ಮ ವೀಕ್ಷಕರಿಗೆ ಬರ್ಬೋದು. ಕರೆಕ್ಟ್. ಆತಂಗುಡಿ ಟೈಲ್ಸ್ ಬಂದು 19th ಸೆಂಚುರಿಲಿ ಶುರು ಮಾಡಿದ್ರು. ನಮ್ದು ಭಾರತ ರಾಜ್ಯ ಒಂದು ಓವರ್ಸೀಸ್ ಮಾಡ್ತಾ ಇದ್ರು. ಓಕೆ, ಆವಾಗ ಚೆಟಿನಾಡ್ ಕಮ್ಯುನಿಟಿ, ದ ಬಿಸ್ನೆಸ್ ಕಮ್ಯುನಿಟಿ ಆಫ್ ತಮಿಳ್ನಾಡು, ಅಕ್ರಾಸ್ ದ ವರ್ಲ್ಡ್ ಟ್ರೇಡಿಂಗ್ ಶುರು ಮಾಡಿದ್ರು. ಓಕೆ, ಅವ್ರದ್ದು ಮನೆ ತುಂಬಾ ದೊಡ್ಡ ಕಟ್ಟಿದ್ದಾರೆ. ಒಂದೊಂದು ಮನೆ ಮಿನಿಮಮ್ 30,000 ಸ್ಕ್ವೇರ್ ಫೀಟ್, 40,000 ಸ್ಕ್ವೇರ್ ಫೀಟ್ ಇರ್ಬೋದು ಅಲ್ಲಿ. ಓಕೆ. ಬೆಸ್ಟ್ ಆಫ್ ದ ಬೆಸ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಮಿರರ್ಸ್ ಫ್ರಮ್ ಬೆಲ್ಜಿಯಂ, ಕಾರ್ಪೆಟ್ಸ್ ಫ್ರಮ್ ಪರ್ಷಿಯಾ. ಓಕೆ, ಆ ಥರ. ಆವಾಗ ಟೈಲ್ಸ್ ಬಂದು UK ಅಂಡ್ ಜಪಾನ್ ಇಂದ ತಗೊಂಡು ಬಂದಿದ್ರು. ಆವಾಗ ಅಕಸ್ಮಾತ್ ಅವ್ರು ನೋಡಿದ್ರು, ಅವ್ರ ಲೋಕಲ್ ಸ್ಯಾಂಡ್ ತುಂಬ ಮಿನರಲ್ ರಿಚ್ ಸ್ಯಾಂಡ್. ಓಕೆ,
ಪ್ಲಸ್ ಲೋಕಲ್ ಆರ್ಟಿಸನ್ಸ್ ಇದ್ದಾರಲ್ವಾ ಅವ್ರಿಗೆ ಈ ಎಕ್ಸ್ಪೀರಿಯನ್ಸ್ ಇತ್ತು, ಐ ಮೀನ್ ಈ ಟ್ಯಾಲೆಂಟ್ ಇತ್ತು ಈ ತರ ಇದನ್ನ ಮಾಡೋದಕ್ಕೆ. ಯಾಕೆಂದ್ರೆ ಅವರೇ ಒಂದು 5-6 years ರಿಪೇರ್ ಮಾಡಿದ್ರು, ಓಕೆ 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 ಅಲ್ಲಿಂದ ಅವ್ರಿಗೆ ಐಡಿಯಾ ಬಂದಿದೆ, ಅಲ್ಲಿಂದ ಶುರು ಮಾಡಿದ್ರು. ಸೊ ಆಮೇಲೆ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ರು. ಎಂಟೈರ್ ವಿಲೇಜ್ ಆಫ್ 500-600 ಹೌಸಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ. ಓಕೆ ಓಕೆ ನಾನು ಇದು ಶುರು ಮಾಡಿ 5 ವರ್ಷ ಆಯಿತು. ಸೊ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ನೀವೇ? ನಾನು ಹೊಸ ಸ್ಟಾರ್ಟ್ ಮಾಡಿಲ್ಲ, ಒಂದು 30-35 years ಕಂಪನಿ ಇತ್ತು ಅಲ್ಲಿ, ಎಲ್ಲಿ? ಆತಂಗುಡಿಯಲ್ಲಿ. ಆತಂಗುಡಿಯಲ್ಲೇ? ಹೌದು. ಇನಿಷಿಯಲಿ ಅವ್ರ ಕಡೆಯಿಂದ ನಾನು ಪರ್ಚೇಸ್ ಮಾಡಿದ್ದೀವಿ, ಸ್ವಲ್ಪ ಕ್ವಾಂಟಿಟಿ ಪರ್ಚೇಸ್ ಮಾಡಿದೆ. ನಮ್ಗೆ ಯಾವ ಥರ ಕ್ವಾಲಿಟಿ ಬೇಕು ಆ ಥರ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಹೇಳಿದೆ ನಾನು. ಈ ಥರನೇ ಬೇಕು ಅಂತ ಟೆಸ್ಟ್ ಸರ್ಟಿಫಿಕೇಟ್ ಕೊಟ್ಟು ನಮ್ದು ರಾ ಮೆಟೀರಿಯಲ್ ಚೇಂಜ್ ಮಾಡಕ್ಕೆ ಕೇಳಿದ್ವಿ. ಆವಾಗ ಸ್ವಲ್ಪ ನಮ್ಗೆ ಶುರು ಮಾಡಿದ್ರು. ಅವ್ರಿಗೂ ತುಂಬಾ ಇಷ್ಟ ಆಯಿತು. ಇನ್ನೊಂದು ಅವ್ರಿಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇತ್ತು, ನಮ್ಗೋಸ್ಕರ ಒಂದು ಕ್ವಾಲಿಟಿ, ಮಾರ್ಕೆಟ್ಗೋಸ್ಕರ ಒಂದು ಕ್ವಾಲಿಟಿ ಮಾಡೋದು ತುಂಬ ಪ್ರಾಬ್ಲಮ್ ಆಯಿತು. ಆವಾಗ ನಾವಿಬ್ಬರು ಮಾತಾಡಿ ನಾವು ಪಾರ್ಟ್ನರ್ಶಿಪ್ ತಗೊಂಡಿದೆ. ಲಾಸ್ಟ್ 5 years ಇಂದ ನಮ್ದು ಓನ್ ಫ್ಯಾಕ್ಟ್ರಿ ಅದು. ನಮ್ದು ಓನ್ ಫ್ಯಾಕ್ಟ್ರಿ, ನಾವಿಬ್ರು ಪಾರ್ಟ್ನರ್ಸ್ ಅಲ್ಲಿ. ಅದಕ್ಕೋಸ್ಕರ ಫುಲ್ ಕಂಟ್ರೋಲ್ ಇದೆ. ಓಕೆ ಅವ್ರಿಗೂ ತುಂಬಾ ಇಷ್ಟ ಒಳ್ಳೆ ಕ್ವಾಲಿಟಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ. ವಿ ಯೂಸ್ ದ ವೆರಿ ಗುಡ್ ರಾ ಮೆಟೀರಿಯಲ್. ಇದನ್ನ ನಾವು ಮಾತಲ್ಲಿ ಹೇಳೋ ಬದಲು ವೈ ಡೋಂಟ್ ವಿ ಶೋ ದ ಪೀಪಲ್? ಆತಂಗುಡಿಯಿಂದಾನೇ ಡೈರೆಕ್ಟ್ ನಮಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ, ಡ್ಯೂರಿ ಡಿಸೈನ್ಗೆ ಯಾಕೆ ಬರಬೇಕು ಅಂದರೆ ಕೆಲವೊಂದು ಡಿಫ್ರೆನ್ಸಸ್ ಇರುತ್ತೆ, ನಮ್ಮ ನೇಕೆಡ್ ಐಗೆ ಕಣ್ಣಿಗೆ ಗೊತ್ತಾಗೋದಿಲ್ಲ. ಅದೇ ನೀವು ಏನಿದ್ರು ಸರ್ಟಿಫಿಕೇಟ್ಸ್ಗಳ ಮುಖಾಂತರ ತಿಳ್ಕೊಬೋದಾದಂಥ ಅನೇಕ ಆಪ್ಷನ್ಸ್ಗಳು ಇಲ್ಲಿ ಸರ್ ತಂದು ಇಟ್ಟಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಯಾಕಂತಂದರೆ ನೀವು ₹1 ಖರ್ಚು ಮಾಡ್ತೀನಿ ಅಂತಂದರೆ ಅದು ಹೆಂಗೆ ಬಂತು, ಆ ಟೈಲ್ಸ್ ಹೆಂಗೆ ರೆಡಿ ಆಯಿತು ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೋಸ ಫ್ರಾಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಬೋದು. ಇದು ಆಗಬಾರ್ದು ಅಂತಂತಂದರೆ ನೀವು ಡ್ಯೂರಿ ಡಿಸೈನ್ ಹತ್ರ ತೊಗೊತಿರೋ ಬಿಡ್ತಿರೋ, ಬಟ್ ಈ ನಾಲೆಜ್ ಅಂತೂ ನಿಮ್ಗೆ ಇರಲೇಬೇಕು. ಬನ್ನಿ ಸರ್ ಜೊತೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ. ಬನ್ನಿ ನಮ್ಮ ಜೊತೆ ಅಲ್ಲಿ ಹೋಗೋಣ. ಆತಂಗುಡಿ ಟೈಲ್ಸಲ್ಲಿ ಮೇನ್ ಬರೋದೆ ಅಥೆಂಟಿಸಿಟಿ. ಹೌದು. ಓಕೆ, ಸೊ ಅಥೆಂಟಿಸಿಟಿ ಹೇಳಬೇಕು ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಆಗುತ್ತೆ, ನಮಗೆ ಏನು ಡಿಫ್ರೆನ್ಸ್ ಇರುತ್ತೆ, ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಶ್ಯೂರ್. ವಿ ಹ್ಯಾವ್ ಡಿವೈಡೆಡ್ ದ ಟೋಟಲ್ ಪ್ರಾಸೆಸ್ ಇಂಟು ತ್ರೀ ಸ್ಟೇಜಸ್. ಒಂದು ಫಸ್ಟ್ ಸ್ಟೇಜ್ ಬಂದು ರಾ ಮೆಟೀರಿಯಲ್ ಸೆಲೆಕ್ಷನ್. ಓಕೆ. ಸೆಕೆಂಡ್ ಸ್ಟೇಜ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್. ಥರ್ಡ್ ಸ್ಟೇಜ್ ಬಂದು ಕ್ವಾಲಿಟಿ ಟೆಸ್ಟಿಂಗ್ ಆ್ಯಂಡ್ ಪ್ಯಾಕಿಂಗ್. ಓಕೆ. ಮೇನ್ಲಿ 3 ರಾ ಮೆಟೀರಿಯಲ್ಸ್ ಇದೆ. ಓಕೆ. ಫಸ್ಟು ಬಂದು ಸ್ಯಾಂಡ್. ಓಕೆ, ಪ್ಯೂರ್ ಸ್ಯಾಂಡ್ ಇದು. ಹೌದು. ಸೆಕೆಂಡ್ ಆಪ್ಷನ್ ಬಂದು ಅಯನ್ ಆಕ್ಸೈಡ್ಸ್. ಕಲರ್ಸ್. ಓಕೆ. ಥರ್ಡ್ ಬಂದು ಸಿಮೆಂಟ್. ಓಕೆ. ಈ ಮೂರಲ್ಲಿ ತುಂಬಾ ಆಪ್ಷನ್ಸ್ ಇದೆ ಮಾರ್ಕೆಟಲ್ಲಿ. ಫಾರ್ ಎಕ್ಸಾಂಪಲ್, ಒರಿಜಿನಲ್ ಆತಂಗುಡಿ ಟೈಲ್ಸ್ ಬಂದು ಒರಿಜಿನಲ್ ಆತಂಗುಡಿ ರಿವರ್ ಸ್ಯಾಂಡ್ ಅಲ್ಲಿ ಮಾಡಬೇಕು. ಓಕೆ. ಯಾಕೆಂದ್ರೆ ಆತಂಗುಡಿ ರಿವರ್ ಸ್ಯಾಂಡ್ ಬಂದು ಶಾರ್ಟ್ ರಿವರ್, ಕೋರ್ಸ್ ಸ್ಯಾಂಡ್ ಸಿಗ್ತೆ ನಿಮ್ಗೆ. ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೂ ಪರ್ಫೆಕ್ಟ್ ಸ್ಯಾಂಡ್ ಅದು. ಓಕೆ. ಎಲ್ಲ ರಿವರ್ ಸ್ಯಾಂಡ್ಲಿ ಮಿನರಲ್ಸ್ ಇದೆ. ಮತ್ತೆ ಆತಂಗುಡಿ ರಿವರ್ ಸ್ಯಾಂಡ್ ಅಲ್ಲಿ 46 ಮಿನರಲ್ಸ್ ಇದೆ. ನೋಡಿ, ಇಷ್ಟು ಮಿನರಲ್ಸ್ ಇದೆ. ಸಿಲಿಕೇಟ್ಸ್, ಆಕ್ಸೈಡ್ಸ್, ಫ್ಲೋರೈಡ್ಸ್, ನೈಟ್ರೈಟ್ಸ್, ಕಾರ್ಬನೇಟ್ಸ್, ಇಷ್ಟು ಮಿನರಲ್ಸ್ ಇದೆ. 46 ಮಿನರಲ್ಸ್ ಇದೆ. ಓಕೆ. ಸೊ ಮೇನ್ 2 ಅಡ್ವಾಂಟೇಜಸ್. ಫಸ್ಟ್ ಅಡ್ವಾಂಟೇಜ್ ಬಂದು ನೀವು ಯೂಸ್ ಮಾಡ್ತಾ ಶೈನಿಂಗ್ ಜಾಸ್ತಿ ಆಗುತ್ತೆ. ಓಕೆ. ನಾರ್ಮಲಿ ಎಲ್ಲ ಪಾಲಿಶ್ಡ್ ಮಟೀರಿಯಲ್, ಫಾರ್ ಎಕ್ಸಾಂಪಲ್ ಒಂದು ಮಾರ್ಬಲ್, ಗ್ರನೈಟ್, ಇಲ್ಲಾಂದ್ರೆ ಪಾಲಿಶ್ಡ್ ವಿಟ್ರಿಫೈಡ್ ಟೈಲ್, ಇದು ಯೂಸ್ ಮಾಡೋ ಸ್ಕ್ರಾಚಸ್ ಜಾಸ್ತಿ ಆಗುತ್ತೆ. ಸ್ಕ್ರಾಚಸ್ ಜಾಸ್ತಿ ಆಗಾಗ ಶೈನಿಂಗ್ ಕಡಿಮೆ ಆಗುತ್ತೆ. ನಮ್ದು ರಿವರ್ಸ್ ಇದು. ನಮ್ದು ಎಮರಿ ಮಾಡ್ತೀವಿ ಅಲ್ವಾ, ಎಮರಿ ಮಾಡೋ ಶೈನಿಂಗ್ ಬರುತ್ತೆ. ಅದೇ ತರ ಇದು. ನೀವು ಯೂಸ್ ಮಾಡ್ತಾ ಶೈನಿಂಗ್ ಜಾಸ್ತಿ ಆಗುತ್ತೆ. ಒಂದು ಆಯುರ್ವೇದಿಕ್ ಮೆಡಿಸಿನ್ ತರನೇ ಇಟ್ಕೊಳ್ಳಿ. ಸ್ಲೋ ಪ್ರಾಸೆಸ್ ಮತ್ತೆ ಸಸ್ಟೈನಬಲ್ ಪ್ರಾಸೆಸ್ ಇದು. ಆತಂಗುಡಿ ರಿವರ್ ಸ್ಯಾಂಡ್ ಯೂಸ್ ಮಾಡಿದ್ರಂತ ಒಂದು ಟೈಲ್ ಬಂದು ಸ್ಟ್ಯಾಂಡರ್ಡ್ ಸೈಜ್ ಬಂದು 10 inch by 10 inch, ಥಿಕ್ನೆಸ್ ಬಂದು 18 mm ಇರುತ್ತೆ. ಓಕೆ. ಆತಂಗುಡಿ ರಿವರ್ ಸ್ಯಾಂಡ್ ಅಲ್ಲಿ 2.25 kg ತೂಕ ಇರುತ್ತೆ. ಯಾಕೆಂದ್ರೆ ರಿವರ್ ಸ್ಯಾಂಡ್ ಡೆನ್ಸಿಟಿ ಜಾಸ್ತಿ. ಓಕೆ. ನಿಮ್ಗೂ ಚೀಪರ್ ಆಲ್ಟರ್ನೇಟಿವ್ ಬೇಕಂದ್ರೆ ಎಮ್ ಸ್ಯಾಂಡ್ ಮಾಡಬಹುದು. ಮಾಡೋದು, ಬಟ್ ನೀವು ಮಾಡಲ್ಲ. ನಾವು ಮಾಡೋದಿಲ್ಲ. ಯಾಕೆಂದ್ರೆ ನಾವು ನಮ್ದು ಕ್ಯಾಟಗರಿ ಕಸ್ಟಮರ್ ಬಂದು ಅಪ್ಪರ್ ಮಿಡಲ್ ಕ್ಲಾಸ್ ಅಪ್ಪರ್ ಕ್ಲಾಸ್ ಕಸ್ಟಮರ್ಸ್. ಆರ್ಕಿಟೆಕ್ಟ್ ಜೊತೆ ಬರ್ತಾರೆ. ಓಕೆ, 2-3 ಕೋಟಿ ಮನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಪ್ರಾಡಕ್ಟ್ ಬೇಕಾಯ್ತು. ಓಕೆ, ನೋ ಕಾಂಪ್ರಮೈಸ್. ಓಕೆ, ಯಾಕೆಂದ್ರೆ ಅವ್ರು ಮಾಡೋದು ಡ್ರೀಮ್ ಹೋಮ್. ಸೊ ಅವ್ರಿಗೆ ಪ್ರಾಪರ್ ಪ್ರಾಡಕ್ಟ್ ಬೇಕು. ಅವ್ರು ಬಂದು ಚೀಪ್ ಅಂಡ್ ಬೆಸ್ಟ್ ಕೊಡಿ ಅಂತ ಕೇಳ್ತಾ ಇದ್ರಲ್ಲ, ನಮ್ಗೆ ಬೆಸ್ಟ್ ಕೊಡಿ ಅಷ್ಟೇ. ಅದಕ್ಕೆ ಎಷ್ಟು ಹೇಳಿ ಕನ್ವಿನ್ಸ್ ಮಾಡಿ ನಾನು ಪರ್ಚೇಸ್ ಮಾಡ್ತೀನಿ ಅಷ್ಟೇ. ಇನ್ನೊಂದು ಎಮ್ ಸ್ಯಾಂಡ್ ನೀವು ಯೂಸ್ ಮಾಡಿದ್ರಂತ ಸೇಮ್ ಸ್ಟ್ಯಾಂಡರ್ಡ್ ಸೈಜ್ 10 inch by 10 inch, 18 mm ಥಿಕ್ನೆಸ್, 1.9 kg ಇರುತ್ತೆ ತೂಕ. ಯಾಕಂದ್ರೆ ಡೆನ್ಸಿಟಿ ಕಡಿಮೆ. ಸೊ ದ ನೆಕ್ಸ್ಟ್ ಪಾಯಿಂಟ್ ಬಂದು ಸಿಮೆಂಟ್. ಓಕೆ. ಸಿಮೆಂಟ್ ಬಂದು ನಾರ್ಮಲ್ ಸಿಮೆಂಟ್ ಅಲ್ಲಿ
ಪ್ಲಾಸ್ಟಿಸೈಸರ್ ಮಿಕ್ಸ್ ಮಾಡೋದಿಲ್ಲ ಅವರು. ನಮಗೂ ಪ್ಲಾಸ್ಟಿಸೈಸರ್ ಮಿಕ್ಸ್ ಮಾಡಬೇಕು. ಏನು ಬೆನಿಫಿಟ್ ಪ್ಲಾಸ್ಟಿಸೈಸರ್? ನಾವು ನಾರ್ಮಲಿ ಒಂದು ಸಿಮೆಂಟ್ ಸ್ಲ್ಯಾಬ್ ಮಾಡಿದ್ರಂತ ಮಿನಿಮಮ್ 28 ಡೇಸ್ ಕ್ಯೂರಿಂಗ್ ಮಾಡಬೇಕು. ಓಕೆ. ನಾವು ಅಷ್ಟು ಕ್ಯೂರಿಂಗ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಇದರಲ್ಲಿ ಪಿಗ್ಮೆಂಟ್ ಇದೆ. ಪಿಗ್ಮೆಂಟ್ ಅಷ್ಟು ದಿವಸ ನೀರಲ್ಲಿ ಇಡೋಕ್ಕಾಗಲ್ಲ. ಓಕೆ ಓಕೆ. ಸೊ ನಾರ್ಮಲಿ ಆತಂಗುಡಿ ವಿಲೇಜಲ್ಲಿ 24 hours ಕ್ಯೂರ್ ಮಾಡ್ತಾರೆ. ಸೊ ನಮ್ಮದು ಸ್ಟ್ಯಾಂಡರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಒಂದು 3 days ಕ್ಯೂರಿಂಗ್. 3 days ಕ್ಯೂರಿಂಗ್. 3 days ಕ್ಯೂರಿಂಗ್. ಓಕೆ ಸರ್ 30% ಪ್ಲಾಸ್ಟಿಸೈಸರ್ ಫಿಲ್ಡ್ ಸಿಮೆಂಟ್ ಇದು. ಯಾಕೆಂದ್ರೆ ಸಿಮೆಂಟ್ ಹ್ಯಾಸ್ ಅ ನೇಚರ್ ಟು ಎಕ್ಸ್ಪ್ಯಾಂಡ್. ಸೊ ವೆನ್ ಇಟ್ ಎಕ್ಸ್ಪ್ಯಾಂಡ್ ಇಟ್ ಬ್ರೀತ್ಸ್. ಎಸ್. ವೆನ್ ಇಟ್ ಬ್ರೀತ್ಸ್ ಇಟ್ ಲೀವ್ಸ್ ಅ ಕ್ರ್ಯಾಕ್ ಮಾರ್ಕ್. ಕ್ರ್ಯಾಕ್ ಬರುತ್ತೆ. ಹೌದು, ಕರೆಕ್ಟ್. ಓಕೆ. ಸೊ ಇದು ಪ್ಲಾಸ್ಟಿಸೈಸರ್ ಸಿಮೆಂಟ್ ಮಿಕ್ಸ್ ಮಾಡಿದ್ರೆ ಅಂತ ಅಷ್ಟು ಎಕ್ಸ್ಪಾನ್ಷನ್ ಬರೋದಿಲ್ಲ, ಅಷ್ಟು ಕ್ರ್ಯಾಕ್ಸ್ ಬರೋದಿಲ್ಲ. ಮೂರನೇದು ತುಂಬಾ ಇಂಪಾರ್ಟೆಂಟು, ಆಕ್ಸೈಡ್ಸ್, ಐರನ್ ಆಕ್ಸೈಡ್ಸ್, ಕಲರ್ಸ್. ಹೌದು, ಲೋಕಲ್ ಅಲ್ಲೇ ಕಾಟೇಜ್ ಇಂಡಸ್ಟ್ರಿಯಿಂದ ತಗೋಬಹುದು, ಇಲ್ಲಾಂದ್ರೆ ಒಳ್ಳೆ ಪೇಂಟ್ ಕಂಪನೀಸಿಂದ ತಗೋಬಹುದು. ನೀವೆಲ್ಲಿಂದ ತಗೊಂತೀರಾ? ನಾವು ನಾರ್ಮಲಿ ಪೇಂಟ್ ಕಂಪನೀಸಿಂದ ತಗೊಳ್ತಾ ಇದ್ದೀವಿ. ಯಾಕೆ ತಗೊಂತೀರಾ ಆ ಥರ ಮಾಡಿ? ಓಕೆ, 5 ಅಡ್ವಾಂಟೇಜಸ್ ಇದೆ. ಫಸ್ಟ್ ಅಡ್ವಾಂಟೇಜ್ ಬಂದು ಇದು ಕಂಪ್ಲೀಟ್ಲಿ ಆರ್ಡರ್ಲೆಸ್. ಅವ್ರು ಟೆಸ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಓಕೆ ಓಕೆ. ಸಿ ಎನಿ ಪೇಂಟ್ ರಿಲೇಟೆಡ್, ಆಕ್ಸೈಡ್ ರಿಲೇಟೆಡ್ ಮಟೀರಿಯಲ್ ಸ್ವಲ್ಪ ಆರ್ಡರ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆಸ್ಮಾಟಿಕ್ ವೀಸಿಂಗ್ ಪೇಷಂಟ್ಸ್ಗೂ ಜಾಸ್ತಿ ಆಗುತ್ತೆ. ಆ ಟೆಸ್ಟಿಂಗ್ ಪಾಸ್ ಆಗಿ ಬರುತ್ತೆ, ಕಂಪ್ಲೀಟ್ಲಿ ಆರ್ಡರ್ಲೆಸ್. ಓಕೆ. ಇನ್ನೊಂದು ಕಸ್ಟಮರ್ಸ್ ಕೇಳ್ಬೋದು ಇದು ಫೇಡ್ ಆಗುತ್ತಾ ಅಂತ. ಇದು ಕಂಪ್ಲೀಟ್ಲಿ ಇನ್ಸಾಲ್ಯುಬಲ್ ಇನ್ ವಾಟರ್. ಓಕೆ ಓಕೆ ಓಕೆ. ಸೊ ಆ ಗ್ಯಾರಂಟಿ ಅವ್ರು ಕೊಡ್ತಾರೆ. ಮೂರನೇ ಅಡ್ವಾಂಟೇಜ್, ನಾನ್ ಇನ್ಫ್ಲೇಮಬಲ್, ನಾನ್ ಅಸಾರ್ಡುವಸ್, ಓಕೆ, ನಾನ್ ಕರೋಸಿವ್. ನಮಗೂ ಒಂದು ಕಾನ್ಫಿಡೆನ್ಸ್ ಇದೆ, ಒಂದು ದೊಡ್ಡ ಒಳ್ಳೆಯ ಕಂಪನಿಯಿಂದ ಪರ್ಚೇಸ್ ಮಾಡ್ತಾ ಇದೀವಿ, ಮೆಟೀರಿಯಲ್ ಪ್ರಾಪರ್ ಟೆಸ್ಟಿಂಗ್ ಹೋಗಿ ಬರ್ತಾ ಇದೆ, ನಮ್ಮ ರಾ ಮೆಟೀರಿಯಲ್ ಟೆಸ್ಟಿಂಗ್ ಹೋಗಿ ಬರ್ತಾ ಇದೆ. ಅದಕ್ಕೋಸ್ಕರ ನಾವು ನಮ್ದು ಫೈನಲ್ ಪ್ರಾಡಕ್ಟ್ ಟೆಸ್ಟ್ ಮಾಡ್ಬೋದು. ನಾವು ಕಾಟೇಜ್ ಇಂಡಸ್ಟ್ರಿಯಿಂದ ತಗೊಂಡಿದ್ದೀರಂತ ರಾ ಮೆಟೀರಿಯಲ್ ನಾವು ಟೆಸ್ಟ್ ಮಾಡಬೇಕು, ಅವ್ರು ಟೆಸ್ಟ್ ಮಾಡಿ ಪ್ರಾಪರ್ ಮೆಟೀರಿಯಲ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅವ್ರ ಕಡೆಯಿಂದ ತಗೊಳ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಟೈಲ್ ಥಿಕ್ನೆಸ್ ಬಂದು 18 mm. ದ ಟಾಪ್ ಲೇಯರ್ ಪಿಗ್ಮೆಂಟ್ ಲೇಯರ್ ನಾರ್ಮಲಿ 1 to 2 mm ಇರುತ್ತೆ. ಜಸ್ಟ್ 1 to 2 mm. ಹೌದು. ಬೇರೆ ಕಡೆ ಜನರಲಿ. ಓಕೆ. ನೀವು ಕೇಳಿದ್ರಂತ ಯಾಕೆ ನಮ್ಮ ಕಡೆಯಿಂದ ತಗೊಳ್ಬೇಕು ಅಂತ ಅಂದ್ರೆ, ನಾವು ಟಾಪ್ ಲೇಯರ್ ಮೇಂಟೈನ್ ಮಾಡೋದು ಮಿನಿಮಮ್ 4 to 5 mm. ಇಲ್ಲೇ ಕಾಣಿಸ್ತಾ ಇದೆ. ಹೌದು, ನೀವು ಎಲ್ಲ ಟೆಸ್ಟ್ ಸರ್ಟಿಫಿಕೇಟ್ ನೋಡ್ಬೋದು, ಸೇಮ್ ಫಿಗರ್ ಬರುತ್ತೆ. ಓಕೆ. ಮಿನಿಮಮ್ 4 to 5 mm. 5 mm ಕೊಡ್ತಾ ಇದ್ದೀರಾ? ಹೌದು. ಓಕೆ. ಈ ರೇಂಜಲ್ಲಿ ಬರುತ್ತೆ, 4 to 5 mm ರೇಂಜಲ್ಲಿ ಬರುತ್ತೆ. ಸೊ ಲೈಫ್ ಜಾಸ್ತಿ ಬರುತ್ತೆ. ಗುಡ್ ಪ್ರಾಡಕ್ಟ್, ಪ್ರಾಪರ್ಲಿ ಮ್ಯಾನುಫ್ಯಾಕ್ಚರ್ಡ್. ಮ್ಯಾನುಫ್ಯಾಕ್ಚರಿಂಗ್ ಇಂದ ಹೇಳ್ತೀವಿ. ನಾರ್ಮಲಿ ಒಂದು ಟೀಮ್ ಇದ್ದಾರೆ, ಒಂದು ಸ್ಕಿಲ್ಡ್ ಪರ್ಸನ್, ಒಂದು ಸೆಮಿ ಸ್ಕಿಲ್ಡ್ ಪರ್ಸನ್. ಇದು ಕಂಪ್ಲೀಟ್ಲಿ ಮೇಡ್ ಬೈ ವಿಮೆನ್ ರೀ. ಮೆನ್ ಬಂದು ಅನ್ಸ್ಕಿಲ್ಡ್ ಲೇಬರರ್ಸ್. ಓಕೆ ಓಕೆ. ಸೊ ಟಾಪ್ ಲೇಯರ್ ಬಂದು ಸ್ಕಿಲ್ಡ್ ಪರ್ಸನ್ ಮಾಡ್ತಾರೆ, ಬಾಟಮ್ ಲೇಯರ್ ಬಂದು ಸೆಮಿ ಸ್ಕಿಲ್ಡ್ ಪರ್ಸನ್ ಮಾಡ್ತಾರೆ. ಓಕೆ ಓಕೆ ಓಕೆ. ಸೊ ಒಂದು ಅವ್ರಿಗೂ ಪೀಸ್ ಲೆಕ್ಕ ಅಲ್ಲಿ ಅವ್ರಿಗೂ ಸಂಪಾದ್ಯ ಬರುತ್ತೆ. ಒಂದು ದಿವಸ ಅಲ್ಲಿ ನಾರ್ಮಲಿ ಒಂದು 250 ಟೈಲ್ಸ್ ಮಾಡ್ತಾರೆ. ನಮ್ಮ ಕಂಪನಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 150-160 ಟೈಲ್ಸ್ ಮಾಡ್ತೀವಿ. ಕಡಿಮೆನೇ ಮಾಡ್ತೀರಾ? ಕಡಿಮೆ. ಓಕೆ ಓಕೆ. ಯಾಕೆಂದ್ರೆ ನಾವು ಇನಿಷಿಯಲ್ ಟೆಸ್ಟ್ ಮಾಡ್ತೀವಿ. ದ ಟೆಸ್ಟಿಂಗ್ ಕ್ವಾಲಿಟಿ ಆಫ್ ಟೈಲ್ಸ್ ಮೇಡ್ ಇನ್ ದ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ವೆರಿ 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 ಡಿಫರೆಂಟ್. ಓಕೆ 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 ಓಕೆ. ಮಾರ್ನಿಂಗ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಟೈಲ್ಸ್ ಚೆನ್ನಾಗಿತ್ತು. ಓಕೆ. ಆಫ್ಟರ್ನೂನ್ ಸ್ವಲ್ಪ ಕಡಿಮೆ ಆಯಿತು, ಈವ್ನಿಂಗ್ ಏನೂ ಇಲ್ಲ ಆಗ್ಬಿಡುತ್ತೆ. ಓಕೆ ಓಕೆ ಓಕೆ. ಕೈಲಿ ಮಾಡ್ತಾ ಇದ್ರಲ್ವಾ, ಅವ್ರಿಗೂ ಸುಸ್ತಾಗುತ್ತೆ. ಕರೆಕ್ಟ್. ಇದು ಒಂದು ಇಂಪೋಸಿಷನ್ ತರನಿ, ಒಳ್ಳೆ ಎಷ್ಟು ತರ ಆಗ್ಬೋದು ಅದು. ಕರೆಕ್ಟ್. ಅದಕ್ಕೋಸ್ಕರ ಪ್ರಾಪರ್ ಟೈಮ್ ಬಿಟ್ಟು ಓಕೆ ನಿಧಾನವಾಗಿ ಮಾಡ್ತಾರೆ, ಸ್ಲೋಲಿ ಮಾಡ್ತಾರೆ. ಓಕೆ. ಮತ್ತೆ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿಗೋಸ್ಕರ ನಮ್ದು ಟೀಮ್ಸ್ ಜಾಸ್ತಿ ಆಗಿದ್ವಿ. ಗೊತ್ತಾಯ್ತು. ಕಮ್ಮಿ ಜನ ಇಟ್ಕೊಂಡು ಜಾಸ್ತಿ ಪ್ರೊಡಕ್ಷನ್ ಮಾಡೋ ಬದಲು ಜಾಸ್ತಿ ಜನ ಇಟ್ಕೊಂಡು ಪ್ರಾಪರ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಓಕೆ. ಇದಕ್ಕೆಲ್ಲ ಕ್ವಾಲಿಟಿ ಅಥೆಂಟಿಸಿಟಿಗೆ ಸರ್ಟಿಫಿಕೇಟ್ಸ್ ಏನಾದರೂ ಇದೆಯಾ ನಿಮಗೆ? ಹೌದು. ಬರೀ ನಾವು ಸೆಲ್ಫ್ ಸರ್ಟಿಫಿಕೇಶನ್ ಇಲ್ಲ, ಎಕ್ಸ್ಟರ್ನಲ್ ಅಕ್ರೆಡಿಟೆಡ್ ಅಪ್ರೂವ್ಡ್ ಏಜೆನ್ಸೀಸ್ ಇಂದ ತಗೊಳ್ತಾ ಇದೀವಿ. ಎಲ್ಲಿ ತೋರಿಸ್ಬೋದಾ ನಮಗೆ? ಹೌದು, ಖಂಡಿತ. ನಾರ್ಮಲಿ ಇದು ಬಂದು ಎವ್ರಿ 3 months ಮಾಡ್ತಾ ಇದೀವಿ. ಲಾಸ್ಟ್ ಯಾವಾಗ ಮಾಡಿದ್ದೀರಾ ನೀವು? ಜಸ್ಟ್ 3 ದಿವಸ ಮುಂಚೆ ಟೆಸ್ಟ್ ರಿಪೋರ್ಟ್ ಬಂದಿದೆ. ಜಸ್ಟ್ 3 days ಮುಂಚೆ, ಒಂದು 15 days ಮುಂಚೆ ಮೆಟಲ್ ಕೊಟ್ಟಿದ್ದೀವಿ. ಜಸ್ಟ್ 3 ದಿವಸ ಮುಂಚೆ ಟೆಸ್ಟ್ ರಿಪೋರ್ಟ್ ಬಂದಿದೆ. ಏನೇನು ಟೆಸ್ಟ್ ಇದೆ ಇದರಲ್ಲಿ, ಏನೇನು ಗೊತ್ತಾಗುತ್ತೆ? ಓಕೆ. ಪ್ರೈಮರಿ ಬಂದು ವಾಟರ್ ಅಬ್ಸಾರ್ಪ್ಷನ್. ನಿಮ್ಗೆ ಗೊತ್ತಿದೆ, ವಾಟರ್ ಅಬ್ಸಾರ್ಪ್ಷನ್ ಜಾಸ್ತಿ ಆಗಿದೆ ಅಂತ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ ಮೆಟೀರಿಯಲ್. ಓಕೆ ಓಕೆ. ಸೊ ನಾವು ರಿವರ್ ಸ್ಯಾಂಡ್ ಯೂಸ್ ಮಾಡಿ, ಒಳ್ಳೆ ಆಕ್ಸೈಡ್ ಯೂಸ್ ಮಾಡಿ, ಓಕೆ, ಪ್ರಾಪರ್ ಪ್ಲಾಸ್ಟಿಸೈಸರ್ ಸಿಮೆಂಟ್ ಯೂಸ್ ಮಾಡಿ 3 ದಿವಸ ನಾವು ಕ್ಯೂರ್ ಮಾಡ್ತಾ ಇದೀವಿ. ಓಕೆ. ಅದಕ್ಕೋಸ್ಕರ ನಮ್ಮ ವಾಟರ್ ಅಬ್ಸಾರ್ಪ್ಷನ್ ಬಂದು 10 to 12% ಇರುತ್ತೆ. 10 to 12. ಹೌದು. ಓಕೆ ಓಕೆ ಓಕೆ. ಇಲ್ಲ ಅಂದ್ರೆ ನಾರ್ಮಲ್ ಎಮ್ ಸ್ಯಾಂಡ್ ನಾರ್ಮಲ್ ಪ್ರೊಡಕ್ಷನ್ ಅಲ್ಲಿ
ಮಿನಿಮಮ್ 22% ಬರುತ್ತೆ. ಯಾಕೆಂದ್ರೆ ಪ್ರಾಪರ್ ಮೆಟಲ್ಸ್ ಯೂಸ್ ಮಾಡಿಲ್ಲ, ಪ್ರಾಪರ್ ಕ್ಯೂರಿಂಗ್ ನೀವು ಮಾಡಿಲ್ಲ, ಓಕೆ ಓಕೆ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ, ಓಕೆ ಓಕೆ ಅಷ್ಟು ಶೈನಿಂಗ್ ಬರೋದಿಲ್ಲ, ಶೈನು ಬರಲ್ಲ. ಓಕೆ ಓಕೆ I mean, depending on the water absorption, the strength of the tile, initial compressive strength, okay, initial bending strength, ಆಮೇಲೆ scratch resistance, modulus of rupture, hardness of the tile. ಓಕೆ, ಇದು ಎಲ್ಲ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತೀವಿ. ಹಾರ್ಡ್ನೆಸ್ ಆಫ್ ದ ಟೈಲ್, ಮೋರ್ಸ್ ಹಾರ್ಡ್ನೆಸ್ನ ಹೇಳ್ತೀವಿ. ನಾರ್ಮಲಿ ಒಂದು 4 ಮೋರ್ಸ್ ಹಾರ್ಡ್ನೆಸ್ ಬಂದು ಒಂದು ಮಾರ್ಬಲ್ 4 ಹಾರ್ಡ್ನೆಸ್ ಇರ್ಬೋದು, ಒಂದು ಸೆರಾಮಿಕ್ ಟೈಲ್ 4 to 5 ಹಾರ್ಡ್ನೆಸ್ ಇರ್ಬೋದು, ಒಂದು ವಿಟ್ರಿಫೈಡ್ ಟೈಲ್ ಬಂದು 6 ಹಾರ್ಡ್ನೆಸ್ ಇರ್ಬೋದು. ಓಕೆ ಓಕೆ, ನಮ್ದು ಮಿನಿಮಮ್ 5 to 6 ಇರುತ್ತೆ, ಯಾವಾಗಲೂ 5 to 6 ಯಾವಾಗಲೂ ಇರುತ್ತೆ. ಓ ಮೈ ಗಾಡ್. ಓಕೆ, ಸೊ ಇದಕ್ಕೋಸ್ಕರ ನೀವು ಮನೇಲಿ ಯೂಸ್ ಮಾಡ್ಬೋದು, ರೆಸ್ಟೋರೆಂಟ್ಸ್ಲಿ ಯೂಸ್ ಮಾಡ್ಬೋದು, ಕಾಟೇಜಸ್ಲಿ ಯೂಸ್ ಮಾಡ್ಬೋದು, ರೆಸಾರ್ಟ್ಸ್ಲಿ ಯೂಸ್ ಮಾಡ್ಬೋದು, ನೀವು ಎನಿವೇರ್ ವಿ ಕ್ಯಾನ್, ಎನಿವೇರ್. ಸೂಪರ್ ಸೂಪರ್ ಅಲ್ವಾ? ನೋಡಿ ಇಲ್ಲಿ ಕಲರ್ಸ್ ಇದೆ. ಹೌದು, 1 2 3 4 5. ಹೌದು, ಆತಂಗುಡಿಗೆ ಹೋದ್ರೆ ನಮಗೆ 5 ಆಪ್ಷನ್ ಸಿಗುತ್ತೆ. ಹೌದು. ನಿಮ್ಮ ಹತ್ರ ಎಷ್ಟು ಆಪ್ಷನ್ ಸಿಗುತ್ತೆ? ಎಷ್ಟು ಕಲರ್ ಆಪ್ಷನ್ ಸಿಗುತ್ತೆ? ಲಿಮಿಟ್ಲೆಸ್. ನಾವು ಇದು 5 ಕಲರ್ಸ್ ಇಟ್ಕೊಂಡು ಮಿಕ್ಸ್ ಮಾಡಿ, ಓಕೆ, ಕಾಂಬಿನೇಷನ್ಸ್ ಮಾಡಿ. ಸಿ ನಾರ್ಮಲಿ ನಮ್ಮ ಕಸ್ಟಮರ್ ಬಂದು ಒಂದು ಡಿಸೈನರ್ ಆರ್ಕಿಟೆಕ್ಟ್ ಜೊತೆ ಬರ್ತಾರೆ. ಅವ್ರಿಗೂ ಅವ್ರ ಮನೆ ಒಂದು ಕಲರಲ್ಲಿ ಇರಬೇಕು, ಡಿಸೈಡ್ ಕಲರ್, ಅದು ನಾವು ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಎನಿ ಡಿಸೈನ್, ಓಕೆ, ಎನಿ ಡಿಸೈನ್, ಎನಿ ಕಲರ್, ಡಿಸೈಡ್ ಕಲರ್. ಫಾರ್ ಎಕ್ಸಾಂಪಲ್, ಈ ಡಿಸೈನಲ್ಲಿ ಸ್ಟ್ಯಾಂಡರ್ಡ್ ಮೋಲ್ಡ್ ಬಂದು 4 ಕಾರ್ನರಲ್ಲಿ ಡಿಸೈನ್ ಬರುತ್ತೆ. ಎಸ್, ನಾವು 4 ಕಾರ್ನರು ಮಾಡ್ಬೋದು, 1 ಕಾರ್ನರು ಮಾಡ್ಬೋದು. ಎಸ್ ಎಸ್, ಓಕೆ ಓಕೆ. ಇನ್ನೊಂದು ಕಲರ್ಸ್, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಗ್ರೀನ್, ಲೈಟ್ ಗ್ರೀನ್ ಬೇಕು, ಪಿಸ್ತಾ ಗ್ರೀನ್ ಬೇಕು, ಡಾರ್ಕ್ ಗ್ರೀನ್ ಬೇಕು, ಪ್ಯಾರೆಟ್ ಗ್ರೀನ್ ಬೇಕು, ಯಾವ ಕಲರ್ ಬೇಕೋ ಆ ಕಲರ್ ಕೊಡ್ಬೋದು. ಇದು 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 ಬಂದು ಗ್ರೀನ್ ಅಂಡ್ ಯೆಲ್ಲೋ. ವಿಚ್ ಯೆಲ್ಲೋ? ದಿಸ್ ಇಸ್ ಮ್ಯಾಂಗೋ ಯೆಲ್ಲೋ. ಮ್ಯಾಂಗೋ ಯೆಲ್ಲೋ. ಇಲ್ಲಿ ಬನ್ನಿ, ಇದೇ ಡಿಸೈನ್ ಸೇಮ್ ಡಿಸೈನ್ ಗ್ರೀನ್ ಅಂಡ್ ಲೆಮನ್ ಯೆಲ್ಲೋ. ಸ್ವಲ್ಪ ಮುಂದೆ ಇಡಿ, ಕನೆಕ್ಟ್ ಮಾಡಿ ಅದನ್ನು. ಓಕೆ ಓಕೆ, ಶಿಕ್ಷಕರೇ ನೋಡ್ಬೋದು, ಮ್ಯಾಂಗೋ ಎಲ್ಲೋ, ಕೆಳಗಡೆ ಇರೋದು ಲೆಮನ್ ಎಲ್ಲೋ. ಹೌದು, ಶೇಡ್ ಚೇಂಜ್. ಇನ್ನೊಂದು ನಮ್ಮ ಪ್ರಾಸೆಸ್ ಬಂದು, ಆರ್ಡರ್ ನಾವು ಪಂಚ್ ಮಾಡಿದ್ಮೇಲೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಫಸ್ಟ್ ಪೀಸ್ ಮಾಡ್ತಾರೆ. ಫಸ್ಟ್ ಪೀಸ್ ಮಾಡಿದ್ಮೇಲೆ ನಾವು ವಾಟ್ಸಪ್ಪಲ್ಲಿ ನಮ್ಮ ಕಸ್ಟಮರ್ಗೂ ಶೇರ್ ಮಾಡ್ತೀವಿ. ಓಕೆ, ಅವ್ರು ಅಪ್ರೂವ್ ಮಾಡಿದ್ಮೇಲೆ, ಕಲರ್ ಅಪ್ರೂವ್ ಮಾಡಿದ್ಮೇಲೆ ನಾವು ಶುರು ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಆತಂಗುಡಿ ಟೈಲ್ಸ್ ಬಂದು ಇಟ್ಸ್ ಕಂಪ್ಲೀಟ್ಲಿ ಅನ್ ಅನ್ಆರ್ಗನೈಸ್ಡ್ ಇಂಡಸ್ಟ್ರಿ. ಪ್ರಾಸೆಸ್ನ ಏನೂ ಇಲ್ಲ. ನೀವು ಕೊಟ್ಟಿದ್ದೀರಾ, ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಷ್ಟೇ. ಓಕೆ, ಮತ್ತು ಬಿಸ್ನೆಸ್ಸಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇರ್ಬೋದು. ನೀವು ಒಂದು ಹೇಳಿದ್ದೀರಾ, ನಾನು ಒಂದು ಅರ್ಥ ಮಾಡಿದ್ದೀವಿ, ಓಕೆ, ಸಮ್ಟೈಮ್ಸ್ ಮ್ಯಾಚ್ ಮಾಡೋದಿಲ್ಲ, 19-20 ಡಿಫ್ರೆನ್ಸ್. ಹೌದು, ಅದಕ್ಕೋಸ್ಕರನೇ ನಾವು ಇಲ್ಲಿ ಪ್ರಾಸೆಸ್ ರೆಡಿ ಮಾಡಿದ್ದೀವಿ. ಶೋ ಮಿ ಎನಿ ಲೇಟೆಸ್ಟ್ ಡಿಸೈನ್ಸ್, ಯಾವುದು ಬಂದಿದೆ ಹೊಸದಾಗಿ, ಯಾವುದು ತೋರಿಸ್ತಾ ಇದ್ದೀರಾ? ಆತಂಗುಡಿ ಟೈಲ್ಸ್ ಬಂದು ನಾರ್ಮಲಿ ಫ್ಲೋರಲ್ ಡಿಸೈನ್ ಇಲ್ಲಾಂದರೆ ಜಾಮೆಟ್ರಿಕ್ ಡಿಸೈನ್ ಬರುತ್ತೆ. ಇನ್ನೊಂದು 4 ಟೈಲ್ ಬಂದಿದೆ ಅಂತ ಪ್ಯಾಟರ್ನ್ ಬರುತ್ತೆ ನಿಮ್ಗೆ. ಮೋಸ್ಟ್ಲಿ 95% 4 ಟೈಲ್ ಆಗಬೇಕು. ಓಕೆ, ಸೊ ನಮ್ಮ ಹತ್ರ ಫ್ಲೋರಲ್ ಡಿಸೈನ್ಸು ಇದೆ, ಈ ಥರ ಜಾಮೆಟ್ರಿಕ್ ಡಿಸೈನ್ಸು ಇದೆ, ಆಪ್ಷನ್ಸ್ ಇದೆ. ಮಧ್ಯೆಯಲ್ಲಿ ಅಬ್ಸ್ಟ್ರಾಕ್ಟ್ ಡಿಸೈನ್ಸು ಮಾಡಿದ್ದೀವಿ. ಜಾಸ್ತಿ ಜನ ಆಪ್ಟ್ ಮಾಡೋದು ಯಾವ ಡಿಸೈನ್ಸ್ ನಿಮ್ಮಲ್ಲಿ? ಟ್ರೆಡಿಷನಲ್ ಡಿಸೈನ್ಸ್. ಕರೆಕ್ಟ್ ಕ್ವಶನ್ ಕೇಳಿದ್ದೀರಾ. ಒಂದು 50% ಬಂದು ರೆಡ್ ಕಲರ್ ಬೇಸ್ ಸೆಲೆಕ್ಟ್ ಮಾಡ್ತಾರೆ. ಒಂದು 20% ಪ್ರಿಫರೆನ್ಸ್ ಬಂದು ಯೆಲ್ಲೋ ಕಲರ್ ಬರುತ್ತೆ. ಓಕೆ, ಒಂದು 10% ಪ್ರಿಫರೆನ್ಸ್ ಬಂದು ಗ್ರೀನ್ ಕಲರ್ ಬರುತ್ತೆ. ಸ್ವಲ್ಪ ಅಬ್ಸ್ಟ್ರಾಕ್ಟ್ ಡಿಸೈನ್ಸ್ ಕೇಳ್ತಾರೆ. ಟ್ರೆಡಿಷನಲ್ ಇಲ್ಲ, ಮತ್ತೆ ನಾವು ಮಾಡ್ಬೋದು. ತೋರಿಸ್ತೀರಾ? ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅಬ್ಸ್ಟ್ರಾಕ್ಟ್. ದಿಸ್ ಅನ್ ಅಬ್ಸ್ಟ್ರಾಕ್ಟ್ ಡಿಸೈನ್. ಇಲ್ಲಿ ಫ್ಲೋರಲ್ಲಿ ಹಾಕಿದ್ದೀರಾ? ಓಕೆ, ಇದು ಆತಂಗುಡಿ ಡಿಸೈನ್ ಇಲ್ಲ. ಇದು ಆತಂಗುಡಿ ಅಲ್ವಾ? ಇದು ಇಲ್ಲ, ಬಟ್ ನೀವು ನಾವು ಕ್ರಿಯೇಟ್ ಮಾಡಿದ್ದೀವಿ. ಓಕೆ, ಇದು ಇಷ್ಟಪಡ್ತಾ ಇದ್ದಾರಾ ಜನ? ಇದು ಇಷ್ಟಪಡ್ತಾರೆ. ಇದು ಆತಂಗುಡಿ ಡಿಸೈನ್ಸ್ ಇಲ್ಲ. ಇದು ಅಲ್ವಾ? ಇದು ಇಲ್ಲ, ನಾವು ರೆಡಿ ಮಾಡಿದ್ದೀವಿ, ಕ್ರಿಯೇಟ್ ಮಾಡಿರೋದು. ಓಕೆ, ದಿಸ್ ಇಸ್ ವೆರಿ ನೈಸ್. ದಿಸ್ ಇಸ್ ಆತಂಗುಡಿ. ಇದು ಆತಂಗುಡಿ ಡಿಸೈನ್. ಬಿಸ್ಕೆಟ್ ಅಂಡ್ ಚಾಕ್ಲೇಟ್ ಇದು ಕಲರ್. ಎಸ್. ಐ ಚೂಸ್ ದಿಸ್ ಸರ್. ನಾವು ಮನೆ ಕಟ್ಟಿದ್ರೆ ನಿಮ್ದು ಈ ಥರ ಇದೆ ಕೊಡಿ ನನಗೆ. ಒಂದು ಕಸ್ಟಮರ್ಗೋಸ್ಕರ ಇದು ರೆಡಿ ಮಾಡಿದ್ದೀವಿ. ಆ ಕಸ್ಟಮರ್ ಬಂದು ವೀರಾಂಜನೇಯರ್ ಭಕ್ತರ್, ಅದಕ್ಕೋಸ್ಕರ ಅವ್ರ ಪೂಜಾ ರೂಮ್ಗೆ ಕೇಸರಿ ಕಲರ್ ಬೇಕಾಯಿತು, ಅವ್ರಿಗೋಸ್ಕರ ರೆಡಿ ಮಾಡಿದ್ದೀವಿ. ಇಷ್ಟು ಆಪ್ಷನ್ಸ್ ಕೊಡಬಹುದು, ಇಷ್ಟು ಕಸ್ಟಮೈಸೇಷನ್ ಮಾಡಬಹುದು. ಯೂನಿಕ್ ಪ್ಯಾಟರ್ನ್ಸ್ ತೋರಿಸಿ. ಎಸ್, ಇದೆಲ್ಲ ಯೂನಿಕ್ ಪ್ಯಾಟರ್ನ್ಸ್. ಎಸ್, ನೋಡಿ ವೀಕ್ಷಕರೇ, ದಿಸ್ ಆಲ್ ಆರ್ ಯೂನಿಕ್ ಪ್ಯಾಟರ್ನ್ಸ್. ಆ್ಯಂಡ್ ದಿಸ್ ಕಲರ್, ಬಿಸ್ಕೆಟ್ ಕಲರ್ ಇಸ್ ವೆರಿ ನೈಸ್. ನಾನು ನಿಮಗೆ ತುಂಬ ಜನ ರೆಕಮೆಂಡ್ ಮಾಡ್ತೀನಿ,
ರೆಡ್ಗೆ ಎಷ್ಟು ಹೋಗ್ತಿರೋ ಹಂಗೆ ಬಿಸ್ಕೆಟ್ ಕಲರ್ ಕಾಂಬಿನೇಷನ್ ಮಾಡಿ ಹೌದು, ಅಮೇಝಿಂಗ್ ಆಗಿದೆ. ಒಂದು ವೈಟ್ ಬಂದು ಪ್ಯೂರೆಸ್ಟ್ ವೈಟ್ ಇರುತ್ತೆ. ಹಾಂ ಇಷ್ಟು ವೈಟ್ ಯಾರು ಕೊಡೋದಿಲ್ಲ. ಇದು ಪ್ಯೂರ್ ವೈಟ್ ಆಯ್ತು. ಹೌದು, ಇಷ್ಟು ವೈಟ್ ಯಾರು ಕೊಡೋದಿಲ್ಲ. ವೈಟಲ್ಲಿ ನಮಗೆ ಸ್ಟೇನ್ಸ್ ಬರೋದಿಲ್ವಾ ಸರ್? ಸ್ಟೇನ್ಸ್ ಬರೋದಿಲ್ವಾ? ನಾರ್ಮಲಿ ಈ ಸ್ಟೈನ್ಸ್ ಬಂದು ಕಿಚನ್ ಬರೋಕ್ಕೆ ಚಾನ್ಸಸ್ ಇದೆ. ಓಕೆ ಓಕೆ. ಸೊ ಎರಡು ಕಡೆ ನೋಡ್ಬೋದು. ಕಿಚನ್ಸ್ ಅಲ್ಲಿ ಸ್ಟೈನ್ಸ್ ಬರೋದಕ್ಕೆ ಚಾನ್ಸಸ್ ಇದೆ. ಓಕೆ. ಕಿಚನ್ ಅಲ್ಲಿ ಯಾವಾಗ ನಾವು ಇರ್ತಾ ಇದೀವಿ ಓಕೆ, ಕ್ಲೀನಿಂಗ್ ಮಾಡ್ಬೋದು. ಮಾಡ್ಕೋಬಹುದು. ಹೌದು, ಎನಿ ಸ್ಟೈನ್ ಒಂದು 4-5 hours ಒಳಗಡೆ ನೀವು ಕ್ಲೀನ್ ಮಾಡಿದ್ರೆ ಅಂತ ಮಾಡಬೇಕು ಅಲ್ವಾ? ಏನು ಪ್ರಾಬ್ಲಮ್ ಇಲ್ಲ. ಸೊ ಕಿಚನ್ಗೆ ಹಾಕೋಬೋದಾ ನಾವು ಇದನ್ನ? ಖಂಡಿತ ಆಗ್ಬೋದು. ಯು ಕ್ಯಾನ್ ಯೂಸ್ ಇನ್ ಕಿಚನ್. ಖಂಡಿತ ಆಗ್ಬೋದು. ಎನಿವೇರ್, ಕಿಚನ್ ಫ್ಲೋರ್ಗೆ ಆಗ್ಬೋದು, ಬ್ಯಾಕ್ ಸ್ಪ್ಲಾಶ್ಗೆ ಆಗ್ಬೋದು. ಎನಿವೇರ್ ಅಲ್ವಾ ಇದು? ಎಸ್, ಎನಿವೇರ್. ಇದು ಸಿಮೆಂಟ್ ಕಲರ್, ಕಾಂಕ್ರೀಟ್ ಕಲರ್. ದಿಸ್ ಇಸ್ ಲೇಟೆಸ್ಟ್ ಆಕ್ಚುಲಿ. ಲೇಟೆಸ್ಟ್. ಇವಾಗ ಕಾಂಕ್ರೀಟ್ ವಾಲ್ಸ್ ಬರ್ತಾ ಇದೆ, ಅಂದ್ರೆ ವಾಲ್ಗೆ ಕಾಂಕ್ರೀಟೇ ಫಿನಿಶ್ ಇದ್ದಾರೆ. ಅದಕ್ಕೆ ಇದು ಹಾಕ್ಬೋದಲ್ವಾ ನಾವು? ಇದು ಯೂಸ್ ಮಾಡ್ಬೋದು. ಕಾಂಕ್ರೀಟ್ ಫಿನಿಶೇ ಬೇಕು ನಮಗೆ ಅಂತಂದ್ರೆ ಯು ಕ್ಯಾನ್ ಯೂಸ್ ದಿಸ್. ಓಕೆ. ಇದಕ್ಕೆ ಮಾಪ್ ಮಾಡಬೇಕಾದ್ರೆ ನಾವು ಈ ತರ ಕೊಲಿನ್ ಹಾಕೋದು ಎಲ್ಲ ಹಾಕ್ಬೋದಾ, ಹಾಕ್ಬಾರ್ದಾ? ಅವಶ್ಯಕತೆ ಇಲ್ಲ. ಹಾಕ್ಬೋದು. ನಾರ್ಮಲ್ ವಾಟರ್ ಸಾಕು. ಡಿಸ್ಇನ್ಫೆಕ್ಟೆಂಟ್ ಬೇಕಂದ್ರೆ ಒಂದು pH ನ್ಯೂಟ್ರಲ್ ಡಿಸ್ಇನ್ಫೆಕ್ಟೆಂಟ್ ಹಾಕಿದ್ರೆ ಸಾಕು. ಆಮೇಲೆ ನೀವು ಕೊಬ್ಬರಿ ಎಣ್ಣೆ ಹೇಳ್ತಿದ್ರಿ. ಕೊಬ್ಬರಿ ಎಣ್ಣೆ, ಹೌದು. ಈ ಟೈಲ್ ನಮ್ಮ ಥರನೇ ವೀಕ್ಲಿ ಒನ್ಸ್ ಆಯಿಲ್ ಬಾತ್. ನಾವು ಏನು ನೆಲ ಒರೆಸ್ತೀವಿ ಅದರಲ್ಲಿ ಒಂಚೂರು ಆಯಿಲ್ ಹೌದು, ಕೊಬ್ಬರಿ ಎಣ್ಣೆ. ಜಾರಲ್ಲ, ಸ್ಲಿಪ್ಪರಿ ಆಗೋದಿಲ್ಲ. ಶೋರ್, ಖಂಡಿತ ಆಗೋದಿಲ್ಲ. ಓಕೆ. ವೀಕ್ಷಕರೇ, ಕೊಬ್ಬರಿ ಎಣ್ಣೆ ಸ್ವಲ್ಪ ಯೂಸ್ ಮಾಡಿ ಅಂತಾರೆ ಸರ್. ಹೌದು. ಒಂದು ವಾರದಲ್ಲಿ ಒಂದಿನ ನೀವು ಬೇಕಾದ್ರೆ ಜಸ್ಟ್ ಕೊಬ್ಬರಿ ಎಣ್ಣೆ ಹಾಕಿ. ವಿಲೇಜ್ ಪ್ರಾಡಕ್ಟ್, ಅದಕ್ಕೋಸ್ಕರ ವಿಲೇಜ್ ಟ್ರೀಟ್ಮೆಂಟ್ ಬೇಕಾಯ್ತು. ಮಾಡಿ ಒಂದು ದಿನ ಮಾಪ್ ಮಾಡಿ, ವಿತಿನ್ 1 year ಇಟ್ ವಿಲ್ ಬಿಕಮ್ ಮಿರರ್ ಫಿನಿಶ್. ಯು ಕ್ಯಾನ್ ಸ್ಟಾರ್ಟ್ ಸೀಯಿಂಗ್ ಯುವರ್ ಫೇಸ್ ಆನ್ ದ ಫ್ಲೋರ್. ಶೋರ್? ಆರ್ ಯು ಶೋರ್ ಅಬೌಟ್? ಶ್ಯೂರ್, ವೆರಿ ಶ್ಯೂರ್. ದಟ್ ಇಸ್ ಅ ಬ್ಯೂಟಿ. ಓಕೆ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನಾನು ಹೇಳಬೇಕು. ಹೇಳಿ. ಈ ಟೈಲ್ ಬಂದು ಒಂದು ಅಪ್ರಿಷಿಯೇಟಿಂಗ್ ಅಸೆಟ್. ಓಕೆ. ಯಾವ ಬ್ಯಾಲೆನ್ಸ್ ಎಲ್ಲ ಮೆಟಲ್ ಮನೆ ನೀವು ಹೊಸದು ಇರುವಾಗಲೇ ಅದು ಚೆನ್ನಾಗಿರುತ್ತೆ. ಓಕೆ. ಡೇಸ್ ಕಡಿಮೆ ಆಗುತ್ತೆ, ಡಿಪ್ರಿಷಿಯೇಟ್ ಆಗುತ್ತೆ, ಡಿಮಿನಿಷ್ ಆಗುತ್ತೆ. ಆಲ್ಮೋಸ್ಟ್ 5 yearsಗೆ ನಮ್ಮ ಮನೆ ಹಳೆದಾಗ್ಬಿಡುತ್ತೆ. ಹೌದು. ಓಕೆ. ಇದು ಡೇಸ್, ಐ ಮೀನ್ ಆಸ್ ದ ಡೇಸ್ ಗೋಸ್ ಆನ್ ಇಟ್ ಗೆಟ್ಸ್ ಬೆಟರ್. ಚೆನ್ನಾಗುತ್ತೆ. ಇಟ್ಸ್ ರಿವರ್ಸಿಂಗ್. ಹೌದು, ರಿವರ್ಸ್ ಏಜ್ ಆಗಿರುತ್ತೆ. ಹೌದು ನೋಡಿ ಸರ್, ಸರಿಯಾಗಿ ಹೇಳಿದ್ದಾರೆ. ಈ ಟೈಲ್ಸ್ಗಳು ಹೋಗ್ತಾ ಇನ್ನ ಶೈನ್ ಬರುತ್ತೆ. ಕಾಂಪ್ಲಿಮೆಂಟ್ಗಳು ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇನ್ನೂ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್ ಹೇಳ್ದಂಗೆ ಒಂದು ಟೈಮಲ್ಲಿ ಮಿರರ್ ತರ ಶೈನ್ ಆಗುತ್ತೆ. ಖಂಡಿತ ಹೇಳ್ತೀರಾ? ದಟ್ ಇಸ್ ದ ಬೆಸ್ಟ್. ಇಟ್ ಇಸ್ ಅನ್ ಅಪ್ರಿಷಿಯೇಟಿಂಗ್ ಅಸೆಟ್. ಯುವರ್ ವ್ಯಾಲ್ಯೂ ಆಫ್ ದಿ ಹೌಸ್ ವಿಲ್ ಇನ್ಕ್ರೀಸ್. ಓಕೆ ಸರ್, ಇವಾಗ 10x10 ಅಂತೂ ತೋರಿಸಿದ್ರಿ. ಹೌದು. ಅದರ್ ಪ್ಯಾಟರ್ನ್ಸ್, ವೆರೈಟಿ ಲೈಕ್ ಸೈಜಸ್ ಏನೇನು? ಸ್ಟ್ಯಾಂಡರ್ಡ್ ಸೈಜ್ 10x10. ಓಕೆ. ಅಪಾರ್ಟ್ ಫ್ರಮ್ ದಟ್ ನಮ್ಮದು ಬಾರ್ಡರ್ ಟೈಲ್ ಇದೆ. ತೋರಿಸಿ. ಬಾರ್ಡರ್ ಮತ್ತೆ ಸ್ಕರ್ಟಿಂಗ್ ಟೈಲ್. ಬಾರ್ಡರ್ ಅಂಡ್ ಸ್ಕರ್ಟಿಂಗ್ಸ್. ಹೌದು. ಏನು ಸರ್? ಇಷ್ಟು ಕಾಂಬಿನೇಷನ್ಸ್, ಇಷ್ಟು ವೆರೈಟೀಸ್ ಯಾರು ಕೊಡ್ತಾ ಇಲ್ಲ ಸ್ಕರ್ಟಿಂಗ್ ಅಲ್ಲಿ. ಸೈಜ್ ಏನಿದು ಸ್ಕರ್ಟಿಂಗ್? ಇದು ಬಂದು 5 inch by 10 inch. 5x10. ಹೌದು. ಎಷ್ಟು ಆಪ್ಷನ್ಸ್ ಇದೆ ಸರ್ ಇದರಲ್ಲಿ? ಹೌದು. ಓಕೆ. ನೋಡಿ ವೀಕ್ಷಕರೇ, ವೆರಿ ನೈಸ್. ಇದರಲ್ಲಿ ಇನ್ನೂ ಇದೆಯಾ ಆಪ್ಷನ್ಸ್? ಇದೆ. ಈ ಕಡೆ ಇದೆಯಾ? ಇಲ್ಲಿ ಕೆಳಗಡೆ ವಾವ್. ಸೊ ಯು ಗೆಟ್ 2 sizes, ರೈಟ್? ಎಸ್. ಬಾರ್ಡರ್ ಒಂದು 10x10. 10x10 ಒಂದು 2 ಸೈಜ್. ಇದು ಸ್ಟ್ಯಾಂಡರ್ಡ್ ಸೈಜ್ ಅದು. ಓಕೆ. ಸರ್ ಏನು ತೋರಿಸ್ತಾ ಇದ್ದೀರಾ? ಸರ್, ಈಗ ಜಸ್ಟ್ 1 week ಮುಂಚೆ ಒಂದು ವೆರಿ ರಿನೌಂಡ್ ನ್ಯೂಸ್ ಆಂಕರ್ ಮನೆಯಲ್ಲಿ, ಫೇಮಸ್ ನ್ಯೂಸ್ ಆಂಕರ್ ಮನೆಯಲ್ಲಿ ಹಾಕಿದೀವಿ. ನೋಡಿ, ಇದೇ ನೋಡಿ, ಅವ್ರ ಮನೆಗೆ ಹಾಕಿರೋದಾ? ಸೊ ಸೆಲೆಬ್ರಿಟೀಸ್ ಎಲ್ಲ ಬಂದು ತಗೊಂತಾರೆ. ಹಾಗಾದ್ರೆ ತಗೊಳ್ತಾರೆ. ಯಾವ ಕಲರ್ ಚೂಸ್ ಮಾಡಿದ್ರು ಸರ್ ಅವರು? ಜಾಸ್ತಿ ಚೂಸ್ ಮಾಡಿರೋದು ಮೋಸ್ಟ್ಲಿ ವೈಟ್ ಅಂಡ್ ಯೆಲ್ಲೋ ಕಾಂಬಿನೇಷನ್. ಅವ್ರು ಆರ್ಕಿಟೆಕ್ಟ್ ಸೆಲೆಕ್ಟ್ ಮಾಡಿದ್ರು. ಡ್ಯೂರಿ ಡಿಸೈನ್ ಅಲ್ಲಿ ಹೊಸ ಒಂದು ಪ್ರಾಡಕ್ಟ್ ಆ್ಯಡ್ ಮಾಡಿದ್ದೀರಾ ಅಲ್ವಾ? ತುಂಬಾ ಜನ ಕೇಳ್ಬೋದು ಜೂಲಾನ ಅಂತ ಹೇಳ್ಬಿಟ್ಟು. ಜೂಲಾ ಅಲ್ಲ. ಸೊ ದಟ್ ಈಸ್ ಈ ಕಂಬ. ಓಕೆ. ಆತಂಗುಡಿಯಲ್ಲಿ 2 ಇಂಡಸ್ಟ್ರಿ ತುಂಬಾ ಫೇಮಸ್. ಯಾವುದು? ಒಂದು ಟೈಲ್ಸ್, ಓಕೆ. ಇನ್ನೊಂದು ಹ್ಯಾಂಡ್ ಮೇಡ್, ಹ್ಯಾಂಡ್ ಕಾರ್ವ್ಡ್ ಫರ್ನಿಚರ್. ಓಕೆ. ಫಾರ್ ಎಕ್ಸಾಂಪಲ್, ಈ ಕಂಬ ಬಂದು ಒಂದು 40-50 years ಓಲ್ಡ್ ಮನೆಯಿಂದ ಅದು ಡೆಮೋಲಿಷ್ ಮಾಡಿ, ಓಕೆ, ಅಲ್ಲಿಂದ ತಗೊಂಡ್ ಬರ್ತಾ ಇದೀವಿ. ತಗೊಂಡ್ ಬಂದು ನಾವು ರೆಡಿ ಮಾಡ್ತಾ ಇದೀವಿ. ನೀವು ರೆಡಿ ಮಾಡ್ತಾ ಇದ್ದೀರಾ? ಅಲ್ಲೇ ರೆಡಿ ಮಾಡಿ ತಗೊಂಡ್ ಬರ್ತಾ ಇದೀವಿ. ಓಕೆ. ಸೊ ಇಟ್ ಇಸ್ ಅ ಸೀಸನ್ಡ್ ವುಡ್ of 40-50 years. Okay. The life is another 40-50 years. ಇನ್ನ 40-50 years ಇರುತ್ತೆ. ಸೂಪರ್. That is the beauty of this. ಸೊ ಆ ಕಡೆ ಇರೋದು ಇದು ಯಾವುದು? ಇದು ಸೇಮ್. ಸೊ ಇದು 2 ಫಿನಿಶ್
2 ಕಲರ್. ಹಾಂ 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 ಓಕೆ, ಸೊ ಅದು ಬಂದು ರೋಸ್ವುಡ್ ಕಲರ್. ಹ್ಞೂ ಇದು ಬಂದು ಮೇ ಬಿ ಮಹೋಗನಿ ಕಲರ್ ಆರ್ ಟೀಕುಡ್ ಕಲರ್. ಟೀಕುಡ್ ಕಲರ್. ಓಕೆ ಓಕೆ. ಸೊ ಡಿಫ್ರೆಂಟ್ ಆಪ್ಷನ್ಸ್ ಕೊಡ್ಬೋದು. ಹಾಂ ಹಾಂ. ಟಾಪ್ ನೋಡಿ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಡಿಫ್ರೆಂಟ್ ಟಾಪ್ಸ್ ಕೊಡ್ಬೋದು. ಓಕೆ ಓಕೆ. ಇದು ಬಂದು ವಿತೌಟ್ ಕಾರ್ವಿಂಗ್. ಹಾಂ ಹಾಂ. ಇದು ಬಂದು ವಿತ್ ಕಾರ್ವಿಂಗ್. ಹ್ಯಾಂಡ್ ಮೇಲೆ ಕಾರ್ವಿಂಗ್, ಕೆಳಗಡೆ ಕಾರ್ವಿಂಗ್ ಇದೆ, ಹ್ಯಾಂಡ್ ಕಾರ್ವಿಂಗ್. ಪಾರ್ಟ್ನರ್ಗೆ 2 ಬಿಸ್ನೆಸ್ ಇದೆ. ಓಕೆ. ಟೈಲ್ಸ್ ಬಿಸ್ನೆಸ್ ಇದೆ, ವುಡ್ ಬಿಸ್ನೆಸ್ ಇದೆ. ಹಾಂ ಹಾಂ. ನಾವು ಈಗ ವುಡ್ ಬಿಸ್ನೆಸ್ ಶುರು ಮಾಡೋಣ ಅಂತ. ಯಾಕೆಂದ್ರೆ ತುಂಬಾ ಕಸ್ಟಮರ್ಸ್ ಇಲ್ಲಿ ಬಂದು ಹಾಂ ಹಾಂ. ಕಂಬಾನಿ ಕೇಳ್ತಾ ಇದ್ದಾರೆ. ಹಾಂ ಹಾಂ. ನಾನು ಶುರು ಮಾಡಿಲ್ಲ, ಓಕೆ. ಈಗ ಫಸ್ಟ್ ಕಂಬದಿಂದ ಶುರು ಮಾಡ್ತಾ ಇದ್ದೀನಿ. ಕೊಡೋಣ ಅಂತ. ಹೌದು ಸರ್, ಇಲ್ಲಿ ಕ್ವಶನ್ ಬಂದು ಈ ಕಂಬದಲ್ಲಿ ದಪ್ಪ ಎಷ್ಟು ಕೊಡ್ತೀರಾ, ಹೈಟ್ ಎಷ್ಟು ಕೊಡ್ತೀರಾ ಅಂತ. 5 ಸೈಸಸ್ ಬರುತ್ತೆ. ಓಕೆ. 5 ಫೀಟ್ ಹೈಟ್, 6 ಫೀಟ್ ಹೈಟ್, ಓಕೆ, 7 ಫೀಟ್ ಹೈಟ್, 8.5 ಫೀಟ್ ಹೈಟ್ ಅಂಡ್ 11 ಫೀಟ್ ಹೈಟ್. 11 ಫೀಟ್ ಹೈಟ್. 11 ಫೀಟ್ ಹೈಟ್. ಓಕೆ. ಇದು ಸ್ಟ್ಯಾಂಡರ್ಡ್ ಸೈಜ್. ಹಾಂ ಹಾಂ ಹಾಂ. ಓಕೆ. ಸೊ ಕಸ್ಟಮೈಸ್ ಮಾಡಬೇಕಂದ್ರೆ ಮಾಡ್ಬೋದು. ಆಪ್ಷನ್ ಇದೆ. ಹೌದು. ಸೊ ಇದರಲ್ಲಿ 3 ಪಾರ್ಟ್ ಇದೆ. ಇದು ಟಾಪ್ ಪಾರ್ಟ್, ಹಾಂ. ಇದು ಮಿಡಲ್ ಪಾರ್ಟ್ ಕಂಬ, ಓಕೆ. ಕೆಳಗಡೆ ಇರೋದು ಸ್ಟೋನ್. ಇದು ಸ್ಟೋನ್. ಹೌದು, ಸ್ಟ್ರೆಂತ್ಗೋಸ್ಕರ. ಸ್ಟ್ರೆಂತ್ಗೋಸ್ಕರ. ಹಾಂ ಹಾಂ. ಇದು 3 ಸೇರಿ ಹೈಟ್. ಓಕೆ ಓಕೆ. ಹೈಟು ದಪ್ಪ ಸೇಮ್ ಅಲ್ವಾ? ನಾರ್ಮಲಿ ಬಂದು ಹಾಂ ಹಾಂ. ಈ ಕಂಬ ಸ್ಟ್ಯಾಂಡರ್ಡ್ ಅಲ್ಲಿ ಬಂದು 22 ಸೆಂಟಿಮೀಟರ್ಸ್ಲ ಮಾಡ್ತಾರೆ. ಕೆಳಗಡೆ ಇರೋದು ನಾವು ಮಾಡೋದು 26 ಸೆಂಟಿಮೀಟರ್ಸ್ ಇಲ್ಲಿ ಕೆಳಗಡೆ ಇರುತ್ತೆ, ಮೇಲ್ಗಡೆ 18 ಬರುತ್ತೆ. ಇದು ಸ್ಟ್ಯಾಂಡರ್ಡ್ ಸೈಜ್ ನಮ್ದು. ಓಕೆ. ಸೊ ಇದು ಕೂಡ ನೋಡ್ಬೋದು ವೀಕ್ಷಕರೇ. ಇದರಲ್ಲೂ ಬೇರೆ ಆಪ್ಷನ್ಸ್ ಇದೆಯಾ? ಡಿಸೈನ್ಸ್ ಎಷ್ಟು ವೆರೈಟಿ? ತುಂಬಾ ಡಿಸೈನ್ಸ್ ಇದೆ, ತುಂಬಾ ಡಿಸೈನ್ಸ್ ಇದೆ. ಹಾಂ ಹಾಂ. ನಮ್ದು ಫ್ಯಾಕ್ಟ್ರಿಯಲ್ಲಿ ಫೋಟೋ ತಗೊಂಡಿದ್ದೀವಿ ನೋಡಿ. ತೋರಿಸೋಣ ಇರಿ. ಇವೆಲ್ಲ ಫ್ಯಾಕ್ಟ್ರಿ ಇದೆ ಅದು? ನಮ್ದು ಫ್ಯಾಕ್ಟ್ರಿ ನೋಡಿ. ಇಲ್ಲಿ ಮೂರನೇ ಇದೆ ನೋಡಿ. ನಮ್ಮ ಫ್ಯಾಕ್ಟ್ರಿಯಲ್ಲಿ ಲಾಸ್ಟ್ ಟೈಮ್ ನಾನು ಹೋಗುವಾಗಲೇ ಫೋಟೋ ತಗೊಂಡಿದ್ದೀನಿ. ಹಾಂ. ಸೊ ಈ ಥರ ಕಂಬಗಳೆಲ್ಲ ಈ ಥರ ಬರುತ್ತೆ. ಇದನ್ನು ಮನೆ ಒಳಗಡೆ ಹಾಕ್ಬೋದು. ಹೌದು. ಇದು ಹೊಣ್ಣೆಯಲ್ಲಿ ಕೊಡ್ತಾ ಇದೀವಿ, ಜಾಕ್ ಫ್ರೂಟ್ ಮರ ಕೊಡ್ತಾ ಇದೀವಿ, ಇಲ್ಲಾಂದ್ರೆ ನೀಮ್ ಮನೆ ಕೊಡ್ತಾ ಇದೀವಿ. 3 ಆಪ್ಷನ್ ಇದೆ. 3 ಆಪ್ಷನ್ಸ್ ಇದೆ. ಓಕೆ. ನಿಮ್ಗೂ ಟೀಕ್ ಬೇಕು, ಆಮೇಲೆ ರೋಸ್ವುಡ್ ಬೇಕು, ಅದು ಕೊಡ್ಬೋದು. ಆಪ್ಷನ್ ಇದೆ, ಅದು ಕೊಡ್ಬೋದು. ಆಮೇಲೆ ನಮ್ಮ ವಿಡಿಯೋ ನೋಡಿದ್ರೆ ತುಂಬಾ ಜನ ಕೇಳಿದ್ದು ಈ ಜೂಲಾ. ವಾಟ್ ಅಬೌಟ್ ದಿಸ್ ಜೂಲಾ? ಜೂಲಾ ಇಸ್ ಅವೈಲೇಬಲ್ ಆರ್ ನಾಟ್? ಜೂಲಾ ವಿ ಆರ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಅವರ್ ಫ್ಯಾಕ್ಟ್ರಿ. ಇನ್ನು ನಾವು ಸೇಲ್ ಶುರು ಮಾಡಿಲ್ಲ, ಸ್ಟಾರ್ಟ್ ಮಾಡಿಲ್ಲ. ಬಟ್ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಮಾಡ್ಕೊಡ್ಬೋದು. ಡ್ಯೂರಿ ಡಿಸೈನ್ಸ್ ಅಲ್ಲಿ ಹೊಸ ಎಲಿಮೆಂಟ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಷ್ಟೊತ್ತು ನಿಮಗೆ ನ್ಯಾಚುರಲ್ ಇದನ್ನ ತೋರಿಸಿದ್ರು. ಸೊ ಇವಾಗ ಒಂದು ಮ್ಯಾನ್ ಮೇಡ್ ನಾರ್ಮಲ್ ಆಗಿರುವಂತಹ ಒಂದು ವಸ್ತುನ ತೋರಿಸ್ತಾ ಇದ್ದಾರೆ. ವಾಟ್ ದಿಸ್ ಸೇ ಸರ್? ಏನು ಹೇಳ್ತಾರೆ ಇದಕ್ಕೆ? ದಿಸ್ ಇಸ್ ಅ ಸಿಸ್ಟಮ್ ಅಲ್ಯೂಮಿನಿಯಂ ವಿಂಡೋ, ಅಲ್ಯೂಮಿನಿಯಂ ಅಲಾಯ್. ದಿ ಮೆಟೀರಿಯಲ್ T66060 ಅಂತ ಹೇಳ್ತೀವಿ. ಓಕೆ. ಫ್ರೆಂಚ್, ಬೇಸಿಕಲಿ ಫ್ರೆಂಚ್ ವಿಂಡೋ, ರೈಟ್? ಇದು ಫ್ರೆಂಚ್ ವಿಂಡೋ. ಮತ್ತೆ ಎಲ್ಲ ಡಿಸೈನ್ಸ್ ಮಾಡಬಹುದು. ಇದು ಬಂದು ಓಪನಬಲ್ ವಿಂಡೋ. ಓಕೆ. ಸಿ ದ ಡಿಫರೆನ್ಸ್. ನಾರ್ಮಲಿ ಎಜ್ ಇಂದ ಓಪನ್ ಆಗುತ್ತೆ, ಕ್ಲೀನಿಂಗ್ ಪ್ರಾಬ್ಲಮ್ ಆಗುತ್ತೆ. ಓಕೆ ಓಕೆ. ಇಲ್ಲಿ ನೋಡಿ, ಇಲ್ಲಿಂದ ಕ್ಲೀನ್ ಮಾಡಬಹುದು. ಓಹೋ ಹೋ ಹೋ. ಮತ್ತೆ ನಮ್ದು ಪ್ರೊಫೈಲ್ ಬಂದು ತುಂಬಾ ಸ್ಲೀಕ್ ಇರುತ್ತೆ, ಸಣ್ಣ ಇರುತ್ತಲ್ವಾ? ಹೌದು. ಓಕೆ. ಇದು ನೋಡಿ, ನಾವು ಫುಲ್ ಇದಕ್ಕೂ ಅಡ್ಜಸ್ಟ್ ಮಾಡ್ಬೋದು. ಜಸ್ಟ್ ನಾಬಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಓಕೆ ಓಕೆ ಓಕೆ. 2 ಕಡೆ ಡಿಫ್ರೆನ್ಸ್ ಮಾಡ್ಬೋದು. ದೀಸ್ ಆರ್ ಆಲ್ ಅಲ್ಯೂಮಿನಿಯಂ ಸರ್? ಇದು ಹೌದು, ಲೈಟ್ ವೇಟ್ ಅಲ್ಯೂಮಿನಿಯಂ. ವಿಂಡೋ ಸೈಜ್ ಬಂದು ತುಂಬಾ ಜಾಸ್ತಿ ಆಯಿತು, ಹೈಟ್ ಅಂಡ್ ವಿಡ್ತ್. ಹೌದು. ಅದಕ್ಕೆ ಇದು ಪರ್ಫೆಕ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಷ್ಟು ಸ್ಮೂತ್ ಬರೋದಿಲ್ಲ. ಸ್ಪೆಷಾಲಿಟಿ ಬಂದು ಈ ಸ್ಮೂತ್ನೆಸ್. ನಾನು ಮಾಡ್ತೀನಿ ರೀ ಸರ್, ನೋಡೋಣ. ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ 9 ಫೀಟ್ ಹೈಟ್, 11 ಫೀಟ್. ಒಂದು ಜಸ್ಟ್ ಒಂದು ಬೆರಳಲ್ಲಿ ನೀವು ಇದನ್ನ ಪುಷ್ ಮಾಡಬಹುದು. ಆಮೇಲೆ ಇದು ಕೋಟಿಂಗ್ ಇದೆಯಲ್ಲ? ಹೌದು. ಕೋಟಿಂಗ್ ಹೋಗಲ್ವಾ? ವಾಟ್ ಕೋಟಿಂಗ್ ಇದೆ ಆಕ್ಚುಲಿ? ಇದು ಬಂದು ಪೌಡರ್ ಕೋಟಿಂಗ್. ಸೊ ವಿ ಆರ್ ಗಿವಿಂಗ್ 15 years ವಾರಂಟಿ ಫಾರ್ ದಿ ಪೌಡರ್ ಕೋಟಿಂಗ್ ಅಂಡ್ 5 years ವಾರಂಟಿ ಫಾರ್ ದಿ ಹಾರ್ಡ್ವೇರ್. ವಿ ಇಂಪೋರ್ಟ್ ದಿ ರಾ ಮೆಟೀರಿಯಲ್, ದಿ ಅಲ್ಯೂಮಿನಿಯಂ ಅಲಾಯ್ ಅಂಡ್ ದಿ ಹಾರ್ಡ್ವೇರ್ ಫ್ರಮ್ ಯುರೋಪ್ ಇಂದ ಬರುತ್ತೆ. ಹೌದು. ಮಟೀರಿಯಲ್ ಗ್ಲಾಸ್ ಬಂದು ಬೈ ಡಿಫಾಲ್ಟ್ ಸೈನ್ ಗೋಬನ್ ಟಫ್ ಅಂಡ್ ಗ್ಲಾಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರೀಮಿಯಂ ಪ್ರಾಡಕ್ಟ್. ಇಟ್ ಇಸ್ ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಪ್ರಾಡಕ್ಟ್. ಕಸ್ಟಮೈಸೇಬಲ್? ಎಸ್. ಯಾವ ಕಲರ್ ಬೇಕಂದ್ರೆ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಪೌಡರ್ ಕೋಟಿಂಗ್ ಕಲರ್ಸ್. ಇಲ್ಲಿ ಬನ್ನಿ, ನಾವು ವುಡನ್ ಕಲರ್ಸ್ ತಗೋರಿಸ್ತೀವಿ. ವೇಟ್ ಇಲ್ಲೊಂದು ಓಪನಬಲ್ ಡೋರ್, ಇಲ್ಲಿ ಒಂದು ಓಪನಬಲ್ ಡೋರ್ ಇದೆ. ಎಸ್, ನೋಡಿ ವೀಕ್ಷಕರೇ, ಆ್ಯಂಡ್ ವಿತ್ ಲಾಕ್ ಸಿಗುತ್ತೆ. ಎಸ್. ಆ್ಯಂಡ್ ಈ ಕಡೆ ಬಂದರೆ ವುಡನ್ ಫಿನಿಶ್. ಇನ್ನೊಂದು, ನಾರ್ಮಲಿ ಈ ತರ ವಿಂಡೋಕ್ಕೂ ಮಧ್ಯದಲ್ಲಿ ಲಾಕ್ ಕೊಡ್ತಾರೆ, ನಾವು ಕೊಡೋದು ಮಲ್ಟಿ ಲಾಕಿಂಗ್, 3 ಕಡೆ ಆಗುತ್ತೆ. ಇಲ್ಲಿ ನಾನು ಇದು ಆಪರೇಟ್ ಮಾಡಿ ನೋಡ್ತೀನಿ. ವಾವ್, ಇಸ್ ವೆರಿ ಲೈಟ್ ಸರ್. ಇಟ್ ಇಸ್ ಬಟರ್ ಸ್ಮೂತ್. ಎಸ್. ಯೂಶುವಲಿ ಹಿಂಗೆ ಹೋಗೋದೇ ಇಲ್ಲ, ನಾವು ಬಿಟ್ಟು ಹಂಗೆ ಇಳಿಬೇಕು. ಇದು ನೋಡಿ ವೀಕ್ಷಕರೇ, ಜಸ್ಟ್ ನೀವು ಇದನ್ನ ಬೆರಳಲ್ಲಿ ಇದನ್ನ ಓಪನ್ ಮಾಡ್ಬೋದು. ಜಸ್ಟ್ ನಿಮ್ಮ ಹ್ಯಾಂಡ್ ಬೆರಳಲ್ಲೇ ಇದನ್ನ ಲಾಕ್ ಮಾಡ್ಬೋದು, ಕ್ಲೋಸ್ ಮಾಡ್ಬೋದು. ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಅಂಡ್ ಲಾಕಿಂಗ್ ಸಿಸ್ಟಮ್ ಆಲ್ಸೋ ವೆರಿ ಯುನಿಕ್ ಸರ್.
ಎಸ್. ಸ್ವಲ್ಪ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕೆಳಗಡೆ ಇದು ನಮ್ಮದು ಲೂವರ್ ಸಿಸ್ಟಮ್ಸ್. ಲೂವರ್ ಸಿಸ್ಟಮ್ಸ್. ಓಕೆ ಓಕೆ. ಇದು ಮೂವಬಲ್ ಲೂವರ್ಸ್, ಇದು ಫಿಕ್ಸ್ಡ್ ಲೂವರ್ಸ್. ಇದು ಫಿಕ್ಸ್ಡ್ ಲೂವರ್ಸಾ? ವಾಶ್ರೂಮ್ಸ್ಗೆ ಕಿಚನ್ಸ್ಗೆ ಚೆನ್ನಾಗಿರುತ್ತೆ. ಇದು ಫಿಕ್ಸ್ಡ್ ಆಪ್ಷನ್. ಹೌದು. 15-year-old ಬ್ರ್ಯಾಂಡ್. 15-year-old ಬ್ರ್ಯಾಂಡ್ ಆಯ್ತು. ಹೌದು. ಸೊ ಇವಾಗ ನೀವು ಇದನ್ನ ನಾವು ಡೀಲ್ ಮಾಡ್ತಾ ಇದೀವಿ. ಹೌದು. ಓಕೆ. ಇದು ಆಲ್ ಓವರ್ ಕರ್ನಾಟಕ ನೀವು ಸಪ್ಲೈ ಮಾಡಿ? ಆಲ್ ಓವರ್ ಕರ್ನಾಟಕ ಸಪ್ಲೈ ಮಾಡ್ಬೋದು. ಇನ್ಸ್ಟಾಲೇಷನ್ ಎಲ್ಲ ನಿಮ್ದೇ ಇರುತ್ತಲ್ಲ? ಓ ಖಂಡಿತ. ಕಂಪ್ಲೀಟ್ ಮೆಷರ್ಮೆಂಟ್ ಇಂದ ನಮ್ಮವರೇ ಬರ್ತಾರೆ. ಹೇಳಿ ಸರ್, ಯಾವ ತರ ಪ್ಯಾಕ್ ಮಾಡ್ತಾರೆ ಇಲ್ಲಿ? ಇಲ್ಲಿ ಅನ್ಲೋಡಿಂಗ್ ಆದ್ಮೇಲೆ ನಾರ್ಮಲಿ ಪ್ಯಾಕಿಂಗ್ ಬರೋದಿಲ್ಲ ಆತಂಗುಡಿ ಟೈಲ್ಸ್ ಅಲ್ಲಿ. ಓಕೆ ಓಕೆ. ಸೊ ಇದರಲ್ಲಿ ಒಂದೊಂದು ಟೈಲ್ ಚೆಕ್ ಮಾಡಿ, ಕ್ವಾಲಿಟಿ ಚೆಕ್ ಮಾಡಿ, ಕಾರ್ನರ್ ಕರೆಕ್ಟ್ ಇದೆಯಾ, ಕ್ರ್ಯಾಕ್ಸ್ ಏನು ಇದೆಯಾ ಚೆಕ್ ಮಾಡಿ ಪ್ಯಾಕ್ ಮಾಡ್ತಾರೆ. ಇಲ್ಲಿ ಚೆಕ್ ಮಾಡಿ ಹಾಕ್ತಾರೆ. ಒಂದೊಂದು ಟೈಲ್ ಚೆಕ್ ಮಾಡ್ತಾರೆ ಇಲ್ಲಿ. ಓಕೆ ಸರ್. ಈಗ ತುಂಬ ಸಲ ಏನಾಗುತ್ತೆ ಅಂದರೆ ಟೈಲ್ಸ್ ಇಟ್ಟಾಗ ಚಿಪ್ಪಿಂಗ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ನಿಮ್ಮದು ಚಿಪ್ಪೆಲ್ಲ ಆಗಲ್ಲ ಸರ್ ಆ ಥರ? ನಾರ್ಮಲಿ ಒಂದು ಟ್ರಾನ್ಸಿಟಲ್ಲಿ ನಾವು ಪ್ರಾಪರ್ ಪ್ಯಾಕಿಂಗ್ ಕೊಡಿಸ್ಬೇಕು. ಆಮೇಲೆ ಚಿಕ್ಕಿಂಗ್ ಕಡಿಮೆ ಆಗುತ್ತೆ. ಕಮ್ಮಿ ಅಂತ ಹೇಳ್ತೀರಾ? ಕಡಿಮೆ ಆಗುತ್ತೆ. ಓಕೆ. ಸೊ ಪ್ರಾಪರಾಗಿ ಚೆಕ್ ಮಾಡಿ ನೋಡ್ಬಿಟ್ಟೆ ಆಗ್ಬಿಡ್ತಾರೆ. ಹೌದು. ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ಇಡ್ತಾರೆ. ಚೆನ್ನಾಗಿಲ್ಲ ಅಂದರೆ ಎತ್ತಿಟ್ಬಿಡ್ತಾರೆ ಅದನ್ನು. ಹೌದು. ಚೆನ್ನಾಗಿದ್ರೆ ಮಾತ್ರ ಒಳಗಡೆ ಹೌದು. ಇಲ್ಲಿ ಇದೆ ವೇಸ್ಟ್ ಮಟೀರಿಯಲ್. ಓ, ಇದೆಲ್ಲ ವೇಸ್ಟ್. ಇದು ಸ್ಕ್ರಾಪ್. ಹೌದು. ಸೊ ಚಿಕ್ಕ ಡ್ಯಾಮೇಜ್ ಇದ್ರೂ ನೀವು ಅದನ್ನ ಪಾಸ್ ಮಾಡೋದಿಲ್ಲ. ಹೌದು. ನೋಡಿ ವೀಕ್ಷಕರೇ, ಇಷ್ಟೊಂದು ತುಂಬಾ ಸ್ಕ್ರಾಪ್ ಎಲ್ಲ ಸ್ಕ್ರಾಪ್ ಆಗಿಬಿಡುತ್ತೆ. ಕಸ್ಟಮರ್ಗೆ ಕ್ವಾಲಿಟಿ ಅಂತೂ ಸಿಗಲೇಬೇಕು. ಎಸ್ ಅಲ್ವಾ? ಕ್ವಾಲಿಟಿ ಪ್ರಾಡಕ್ಟ್ ಬೇಕು ಅಂದರೆ ನೀವು ಡ್ಯೂರಿ ಡಿಸೈನ್ಸ್ಗೆ ಬರ್ಬೋದು. ಇನ್ನೊಂದು, ವಿ ಇನ್ಕ್ಲೂಡ್ ಟ್ರಾನ್ಸಿಟ್ ಇನ್ಶೂರೆನ್ಸಾ? ಎಸ್. ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಸರ್ ನಾನು ಇದು. ಟೈಲ್ಸ್ಗೆ ಇನ್ಶೂರೆನ್ಸ್ ಮಾಡ್ತಾ ಇದ್ದಾರೆ? ಆತಂಗುಡಿ ಟೈಲ್ಸ್ ಅಲ್ಲಿ ನಾವು ಒಬ್ಬರೇ ಪ್ಯಾಕಿಂಗ್ ಮಾಡೋದು, ನಾವು ಒಬ್ಬರೇ ಇನ್ಶೂರೆನ್ಸ್ ಜೊತೆ ಸಪ್ಲೈ ಮಾಡ್ತಾ ಇದೀವಿ. ಓಕೆ. ನಾನು ಹೇಳಿದೆಯಲ್ವಾ, ಕ್ವಾಲಿಟಿ ಬೇಕು, ಸೇಫ್ಟಿ ಬೇಕು. ಓಕೆ ಅಲ್ವಾ? ಕಸ್ಟಮರ್ ಪ್ರಯಾರಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಶೂರೆನ್ಸ್ ಮಾಡ್ತಾ ಇದೀವಿ. ಸ್ವಲ್ಪ ಸ್ಟಾಕ್ಸ್ ತರಿಸಿ ನಮಗೆ. ಯಾವ ಥರ ಸ್ಟಾಕ್? ಇದು ರೆಡಿ ಆದ ತಕ್ಷಣ ಹೋಗ್ಬಿಡುತ್ತೆ. ಒಂದು ಗಾಡಿ ಬರ್ತಾ ಇದೆ, ಫುಲ್ ಆಗುತ್ತೆ, ಪ್ಯಾಕ್ ಮಾಡ್ತಾರೆ, 2 days ಎಲ್ಲ ಹೊರಟೋಗ್ತಾ ಇರುತ್ತೆ. ಹೌದು. ಸೊ ವೀಕ್ಷಕರೇ, ಸರ್ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡ್ವಿ. ಆತಂಗುಡಿಗೆ ಹೋಗಿ ಬಂದಂಗೆ ಆಯ್ತು ನನಗೆ ಆ್ಯಕ್ಚುಲಿ. ಸೊ ದಿಸ್ ಇಸ್ ನನಗೆ ಆ್ಯಕ್ಚುಲಿ ಪ್ಲೆಜರ್ ಸರ್. ಯಾಕೆಂತಂದರೆ ಬೆಂಗಳೂರಲ್ಲಿ ಈ ಬ್ಯುಸಿ ಏರಿಯಾದಲ್ಲಿ ನಮಗೆ ಒಂದು ಕಾಮ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದ್ದೀವಿ. ಹೌದು. ಹಳ್ಳಿಗೆ ಹೋದ ಥರ ಇದೆ. ಈ ಕೇಂದು ಫರ್ನಿಚರು, ಆ ಕಂಬ, ಆ ಜೂಲ, ಇದೆಲ್ಲ ನೋಡ್ತಾ ಇದ್ರೆ ಆಯ್ತೇ ಇಲ್ಲೇ ಇದ್ಬಿಡೋಣ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇದೆ. ನೀವು ಟೈಲ್ಸ್ ತೊಗೊತಿರೋ ಬಿಡ್ತಿರೋ ಸೆಕೆಂಡ್ರಿ, ಒನ್ ಟೈಮ್ ಇಲ್ಲಿ ವಿಸಿಟ್ ದಯವಿಟ್ಟು ಬನ್ನಿ ನೋಡಿ ಆತಂಗುಡಿ ಟೈಲ್ಸ್ನ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನು ತಿಳ್ಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಈ ಕಾಮ್ನೆಸ್ಸು, ಈ ಫೀಲ್ ಇದೆಲ್ಲ. ದಿಸ್ ಫೀಲ್ಸ್ ವೆರಿ ನೈಸ್. ಎಲ್ಲ ಪ್ರಾಡಕ್ಟ್ಸ್ಗೂ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜು ಇದೆ. ಓಕೆ. ಈ ಟೈಲ್ಸ್ ಕೈಯಲ್ಲಿ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ, ಕಲರ್ ಹೆಚ್ಚು ಕಡಿಮೆ ಬರುತ್ತೆ, ಸೈಜ್ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ನಾನೆಲ್ಲ ಫ್ರೇಮ್ ಮಾಡಿ ಹಾಕಿದ್ದೀವಿ ಇಲ್ಲಿ ನೋಡಿ. ಏನು ಇದು ಬಂದು ಟೈಲ್ಸ್ ಬಗ್ಗೆ. ಓಕೆ. ಈ ಟೈಲ್ಸ್ ಬಂದು ನಾನು ವರ್ಡಿಂಗ್ ಕೊಟ್ಟಿದ್ವಿ, ಪರ್ಫೆಕ್ಟ್ಲಿ ಇಂಪರ್ಫೆಕ್ಟ್. ಇಟ್ಸ್ ನಾಟ್ ಪರ್ಫೆಕ್ಟ್. ಓಕೆ. ಪರ್ಫೆಕ್ಟ್ಲಿ ಇಂಪರ್ಫೆಕ್ಟ್. ಓಕೆ. ನಮ್ಮ ಲೈಫ್ ಥರ. ಸೊ ನೀವು ಓಪನ್ ಆಗಿ ಹೇಳ್ತಾ ಇದ್ದೀರಾ. ಲೈಫ್ ಮನೋಹರ್, ಇದು ಮ್ಯೂಸಿಯಂ ಇಲ್ಲ ಇಲ್ವಾ? ನ್ಯಾಚುರಲ್ ಹಿಂಗೆ ಇರುತ್ತೆ. ಮೈ ಎಕ್ಸ್ಪೆಕ್ಟೇಷನ್ ಬಂದು ಕಸ್ಟಮರ್ಗೂ, ಸರ್ ಈ ಟೈಲ್ಸ್ ಪ್ಲಸ್ ಪಾಯಿಂಟ್ ಏನು, ಮೈನಸ್ ಪಾಯಿಂಟ್ ಏನು, ಫುಲ್ಲ ಅರ್ಥ ಆಗಬೇಕು. ಅವ್ರ ಡಿಸಿಷನ್ ಕಾನ್ಷಿಯಸ್ ಡಿಸಿಷನ್ ಆಗಿರಬೇಕು. ಯಾಕೆಂದ್ರೆ ಈ ಟೈಲ್ಸ್ ಬಂದು ನೆಕ್ಸ್ಟ್ 30-40 years ಅವ್ರ ಮನೆಯಲ್ಲೇ ನೋಡ್ತಾ ಇರ್ತಾರೆ. ಹೌದು. ಓಕೆ. ನಾನು ತಪ್ಪು ಮಾಡಿದ್ದೇನಾ ಆ ಪ್ರಶ್ನೆ ಅವ್ರಿಗೆ ಬರಬಾರ್ದು. ಯಾವಾಗಲೂ ಬರಬಾರ್ದು. ನೀವು ಹೇಳಿ ಕಳಿಸ್ತೀರಾ ಅವ್ರಿಗೆ? ಹೌದು. ನಾನು ಫಸ್ಟ್ ಬಂದ ತಕ್ಷಣ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ಸರ್ ದಯವಿಟ್ಟು ಇದು ರೀಡ್ ಮಾಡಿ ಹೇಳ್ತೀವಿ. ಇದು ಹ್ಯಾಂಡ್ ಮೇಡ್ ಟೈಲ್ಸ್. ಓಕೆ. ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಸೊ ಇಲ್ಲಿಂದ ನೋಡಿ ಎಲ್ಲ ಒಂದೇ ಥರ ಕಾಣಿಸ್ತೆ. ಹತ್ತಿರ ಹೋಗಿ ನೋಡಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಸಣ್ಣ ವೇರಿಯೇಷನ್ಸ್ ಇರುತ್ತೆ. ಮಷೀನ್ ಎಲ್ಲ ಇದು ನಮ್ಮ ಅಡಿಗೆ ಥರನೇ ಮಾಡ್ತಾರೆ. ಸ್ವಲ್ಪ ಪೆಪ್ಪರ್ ಸಾಲ್ಟ್ ಡಿಫ್ರೆಂಟ್ ಬರುತ್ತೆ. ಜಪಾನಲ್ಲಿ ಹೇಳ್ತಾರೆ, ಯು ಹ್ಯಾವ್ ಟು ಫೈಂಡ್ ಬ್ಯೂಟಿ ಇನ್ ಇಂಪರ್ಫೆಕ್ಷನ್. ದೇ ಕಾಲ್ ಇಟ್ ಅಸ್ ವಾಬಿ ಸಾಬಿ means you have to find beauty in imperfection. ಇದು ಸಸ್ಟೈನಬಲ್ ಪ್ರಾಡಕ್ಟ್, ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್. ಮ್ಯಾನುಫ್ಯಾಕ್ಚರಿಂಗ್, ಲೇಯಿಂಗ್, ಆಮೇಲೆ ಅದು ಫುಲ್ ಲೈಫ್ ಟೈಮ್ ಆಫ್ ದಿ ಪ್ರಾಡಕ್ಟ್ ಪ್ಲಸ್ ಡಿಸ್ಪೋಸಲ್ ಆಫ್ ದಿ ಪ್ರಾಡಕ್ಟ್. ನೇಚರ್ಗೆ ಏನು ಡ್ಯಾಮೇಜ್ ಆಗೋದು ತೊಂದರೆನೇ ಇಲ್ಲ. ಕಾರ್ಬನ್ ಎಮಿಷನ್ ಇಲ್ಲ, ಏನೂ ಇಲ್ಲ. ಎನಿವೇರ್ ನೋ. ಲೋಕಲ್ ಪ್ರಾಡಕ್ಟ್ ಇಟ್ಕೊಂಡು, ಲೋಕಲ್ ವಿಲೇಜ್ ಆರ್ಟಿಸನ್ಸ್ ಇಟ್ಕೊಂಡು ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಲೋಕಲ್ ಲೇ ಮಾಡ್ತಾ ಇದ್ದಾರೆ. ಓಕೆ. ಆಮೇಲೆ ಲೇಯರ್ ಅಂತ ಹೇಳಿದ್ರಲ್ಲ, ಸೊ ಇದಕ್ಕೆ ಲೇ ಮಾಡೋದಕ್ಕೆ ಎನಿ ಸ್ಪೆಷಲ್ ಏನಾದರೂ ನಾಲೆಜ್ ಬೇಕಾ? ಎನಿ ಲೇಯರ್ ಕ್ಯಾನ್ ಲೇ ದಿಸ್? ಇದು ಸ್ಪೆಷಲ್ ನಾಲೆಜ್ನಿಲ್ಲ. ನಮ್ದು ಲೇಯಿಂಗ್ ಬಂದು ನಮ್ದು ಮಾರ್ಬಲ್
ಕೋಟಾ ಸ್ಟೋನ್ ಗ್ರನೈಟ್ ಇದು ಒಂದು ಥರ ಲೇ ಮಾಡ್ತೀವಿ. ವಿಟ್ರಿಫೈಡ್ ಟೈಲ್ ಸೆರಾಮಿಕ್ ಟೈಲ್ ಒಂದು ಥರ ಲೇ ಮಾಡ್ತೀವಿ. ಓಕೆ, ಸೊ ಇದು ಒಂದು ಥರ ಲೇ ಮಾಡ್ತೀವಿ. ಮತ್ತು ನೀವು ಸ್ವಲ್ಪ ಕಂಪ್ಯಾರಿಸನ್ ಡ್ರಾ ಮಾಡಿದ್ರಂತ ನಾವು ಮೆಜಾರಿಟಿ ಒಂದು 90% ಮಾರ್ಬಲ್ ಗ್ರನೈಟ್ ಲೇ ಮಾಡ್ತಾ ಇದ್ರಲ್ವಾ, ಅದೇ ನಾವು ಕಾಪಿ ಮಾಡೋದು, ಆ ಥರ ಕಾಪಿ ಮಾಡ್ತಾ ಇದ್ವಿ. ಓಕೆ, ಅದಕ್ಕೋಸ್ಕರ ಮಾರ್ಬಲ್ ಗ್ರನೈಟ್ ಲೇ ಮಾಡ್ತಾ ಇರಲ್ವಾ, ಅವರು ಇದು ಲೇ ಮಾಡ್ಬೋದು. ಆಮೇಲೆ ಲೇ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ನಾವು ಪಾಲಿಶ್ ಹಾಕಬೇಕು, ಹಾಕಬಾರ್ದು? ಪಾಲಿಶ್ನ ಏನೂ ಇಲ್ಲ, ಕಾನ್ಸೆಪ್ಟೇ ಇಲ್ಲ, ಪಾಲಿಶ್ ಕಾನ್ಸೆಪ್ಟೇ ಇಲ್ಲ. ನೋ ಪಾಲಿಶ್. ಸಿ, ಇದು ಪಾಲಿಶ್ ಮಾಡಬೇಕಂದ್ರೆ ಮಿಷಿನ್ ಯೂಸ್ ಮಾಡಬೇಕು. ಮಿಷಿನ್ ಯೂಸ್ ಮಾಡಬೇಕಂದ್ರೆ ಕನ್ಸ್ಯೂಮರ್ ಯೂಸ್ ಮಾಡಬೇಕು. ಬರೀ ಮಿಷಿನ್ ಹಾಕಾಗಲ್ಲ, ಏನೋ ಒಂದು ಹಾಕಬೇಕು, ಕೆಮಿಕಲ್ ಹಾಕಬೇಕು, ವ್ಯಾಕ್ಸ್ ಮಾಡ್ತಾರೆ, ಕೆರಸಿನ್ ಮಾಡ್ತಾರೆ. ಬೇಡ ಇಲ್ಲ, ಯೂಸ್ ಮಾಡಬಾರ್ದು. ಹೌದು, ನೀವು ಹೇಳ್ದಂಗೆ ಹೋಗ್ತಾ ಹೌದು ನಮ್ಮಲ್ಲಿ ಕಾಲಿಂದನೇ ಅದು ಪಾಲಿಶ್ ಆಗುತ್ತೆ. ಸಿ, ಫಾರ್ ಎಕ್ಸಾಂಪಲ್ ಒಂದು 100 ಮೀಟರ್ ರೇಸ್ಗೂ ಒಂದು ಮ್ಯಾರಥಾನ್ ರೇಸ್ಗೂ ಡಿಫ್ರೆನ್ಸ್ ಇರುತ್ತೆ. 100 ಮೀಟರ್ಸ್ ಈ ಥರ ಫಿನಿಶ್ ಮಾಡ್ತಾರೆ, ಓಕೆ, ಅವ್ರು ಸ್ಪೀಡ್ ಇರ್ತಾರೆ. ಒಂದು ಮ್ಯಾರಥಾನ್ ಅವ್ರಿಗೂ ಸ್ಟ್ಯಾಮಿನಾ ಜಾಸ್ತಿ ಇರುತ್ತೆ, ಯಾಕೆಂದ್ರೆ ಅಷ್ಟು ದೂರ ಹೋಗಬೇಕು. ಅದೇ ಥರನೇ ಈ ಟೈಲ್. ಓಕೆ. ಆಮೇಲೆ ಇನ್ನೊಂದು, ಇದಕ್ಕೆ ನಾವು ನಾರ್ಮಲ್ ಸಿಮೆಂಟ್ ಯೂಸ್ ಮಾಡ್ಬೋದು, ವೈಟ್ ಸಿಮೆಂಟ್ ಯೂಸ್ ಮಾಡಬೇಕಾ? ನಾರ್ಮಲ್ ಸಿಮೆಂಟ್, ಗ್ರೇ ಸಿಮೆಂಟ್, ನಾರ್ಮಲ್ ಸ್ಯಾಂಡು ಯೂಸ್ ಮಾಡ್ಬೋದು. ಯಾಕಂದ್ರೆ ಈಗ ರಿವರ್ ಸ್ಯಾಂಡ್ ನಮಗೂ ಎಲ್ಲೂ ಸಿಕ್ಕೋದಿಲ್ಲ. ನಾರ್ಮಲ್ ಎಮ್ ಸ್ಯಾಂಡ್, ಪಿ ಸ್ಯಾಂಡ್ ಯೂಸ್ ಮಾಡ್ಬೋದು. ಸಿ, ಇದು ಬಂದು ಒಂದು ಬೆಡ್ ರೆಡಿ ಮಾಡಬೇಕು, ಟೈಟ್ ಬೆಡ್, ಸಿಮೆಂಟ್ ಸ್ಯಾಂಡ್ ಬೆಡ್. ನಾರ್ಮಲಿ ತಮ್ ರೂಲ್ ಬಂದು ನಮ್ಮದು ಟೈಲ್ ಥಿಕ್ನೆಸ್, ಅದು ಗ್ರನೈಟ್ ಇರಲಿ, ಮಾರ್ಬಲ್ ಇರಲಿ, ಆತಂಗುಡಿ ಟೈಲ್ ಇರಲಿ, ತಮ್ ರೂಲ್ ಬಂದು ಟೈಲ್ ಥಿಕ್ನೆಸ್ಗೂ ಡಬಲ್ ಟೈಲ್ ಥಿಕ್ನೆಸ್ ಬೆಡ್ ಮಾಡಬೇಕು. 36 to 40 mm ಬೆಡ್ ಮಾಡಿದ್ರೆ ಅಂತ ಒಳ್ಳೇದಂತೀರಾ? ಯಾಕೆಂದ್ರೆ ಸಿ, ನಮ್ಮ ಕನ್ಸ್ಟ್ರಕ್ಷನ್ ಬಂದು ಅಕ್ಯುರಸಿ ಬಂದು ಇಂಚಸ್ಲೇ ಇರುತ್ತೆ, ಟೈಲ್ ಬಂದು ಅಕ್ಯುರಸಿ MM ಇರುತ್ತೆ. ಇಲ್ವಾ? ಸೊ ಬೆಡ್ ಜಾಸ್ತಿ ಮಾಡಿದ್ರೆ ಅಂತ ನಮ್ದು ಒಳ್ಳೆಯದು. ಯಾಕೆಂದ್ರೆ ಅಂಡ್ಯುಲೇಷನ್ ಫ್ಲೋರಲ್ಲಿ ಇರುತ್ತೆ, ಖಂಡಿತ ಇರುತ್ತೆ, ಅದು ಮ್ಯಾನೇಜ್ ಮಾಡ್ಬೋದು. ಓಕೆ, ಇನ್ನೊಂದು ಕ್ವಶನ್ ಇದೆ. ಸೊ ಓವರ್ ದ ಟೈಮ್ ಎಲ್ಲೋ ಒಂದು ಕಡೆ ಬ್ರೇಕ್ ಆಯಿತು, ಹೊರದೋಯ್ತು ಅಂದರೆ ನಮಗೆ ರೀಪ್ಲೇಸಿಂಗ್ ಟೈಲ್ಸ್ ಸಿಗುತ್ತಾ? ಖಂಡಿತ ಸಿಗುತ್ತೆ. ಯೂಶುವಲಿ ನಮ್ಮ ಟೈಲ್ಸ್ ಸಿಗಲ್ಲ. ಹೌದು, ಯಾಕೆಂದ್ರೆ ವಿಟ್ರಿಫೈಡಲ್ಲಿ ಸಿಕ್ಕೋದಿಲ್ಲ ಅಂತ. ಫ್ಯಾಷನ್ changes very fast. Okay, so based on the fashion, the manufacturers also change the design. Okay, ಸೊ ಒಂದು 5 years ಮುಂಚೆ ಇರೋದು ಡಿಸೈನ್ ಈಗ ಕೇಳಿದ್ರೆ ಅಂತ ಸಿಕ್ಕೋದಿಲ್ಲ. ನಾವು ಸಪ್ಲೈ ಮಾಡ್ತಾ ಇದ್ದೀವಿ 30-40 years ಓಲ್ಡ್ ಡಿಸೈನ್ ಇನ್ನ ಇದೆ. ನಾನು ಆಲ್ರೆಡಿ ವಿ ಆರ್ ಓಲ್ಡ್, it's always available. We are always selling grandfather designs here. So no problem. So all the designs, no problem. All the designs always available. ಇನ್ನೊಂದು, ಸಿ, ಫಾರ್ ಎಕ್ಸಾಂಪಲ್ ವಿಟ್ರಿಫೈಡ್ ಅಲ್ಲಿ ಅಕಸ್ಮಾತ್ ಅವ್ರ ಹತ್ರ ಮೋಲ್ಡ್ ಇದೆ, ಕೊಡ್ಬೋದು. ಮತ್ತೆ ಮಿನಿಮಮ್ ಪ್ರೊಡಕ್ಷನ್ ಕೆಪಾಸಿಟಿ ಬೇಕಲ್ವಾ? ನಮ್ಗೆ ಆ ಥರ ಇಲ್ಲ, ಕೈಲಿ ಮಾಡ್ತಾರೆ. 2 ಟೈಲ್ ಬೇಕಾ, 2 ಟೈಲ್ ಕೊಡ್ಬೋದು. ಇದು ಬೆಸ್ಟ್. 2 ಟೈಲ್ ಕೊಡ್ಬೋದು, ಒಂದು ಟೈಲ್ 2 ಟೈಲ್ ಕೊಡ್ಬೋದು. ದಟ್ ಇಸ್ ದ ಅಡ್ವಾಂಟೇಜಸ್. ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು, ಹೌ ಟು ಆರ್ಡರ್. ನಾರ್ಮಲಿ ಪೀಪಲ್ ಕಸ್ಟಮರ್ಸ್ ಇಲ್ಲಿ ಬರ್ತಾರೆ, ಲೋಕಲ್ ಕಸ್ಟಮರ್ಸ್ ಬರ್ತಾರೆ. ನಮ್ಗೆ ತುಂಬ ಆಶ್ಚರ್ಯ, ಮೈಸೂರಿಂದ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಹುಬ್ಳಿ, ಶಿವಮೊಗ್ಗ, ಬೀದರಿಂದ ಕಸ್ಟಮರ್ ಬಂದಿದ್ರು. ನನಗೆ ತುಂಬ ಸಂತೋಷ ಆಯಿತು. ಮಂಗಳೂರಿಂದ ಬಂದಿದ್ರು, ಉಡುಪಿಯಿಂದ ಬಂದಿದ್ರು. ನಾನು ಕೇಳಿದ್ವಿ, ಸರ್ ಇಲ್ಲಿ ಬೇರೆ ಏನು ಕೆಲಸ ಆಯ್ತಾನೆ? ಏನು ಕೆಲಸ ಅಲ್ಲ, ನಿಮ್ಮ ನೋಡೋದಕ್ಕೆ ಬಂದಿದ್ವಿ ಅಂತ ಹೇಳಿದರು. ನಮಗೂ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್. ಐ ನೆವರ್ ಥಾಟ್ ಐ ಆಮ್ ನಾಟ್ ಆನ್ ದ ಮೇನ್ ರೋಡ್, ಐ ಆಮ್ ಇನ್ಸೈಡ್. ಹೌದು, ಯಾರು ಬರ್ತಾರೆ ಅಂತ. ಮತ್ತೆ ಫ್ಯೂ ಕಸ್ಟಮರ್ಸ್ ಟೋಲ್ಡ್ ವೆರಿ ಅನ್ ಇಂಪಾರ್ಟೆಂಟ್ ಥಿಂಗ್, ಸರ್, ಇಫ್ ಯು ವಾಂಟ್ ಸಮಥಿಂಗ್ ಗುಡ್ ವಿ ಹ್ಯಾವ್ ಟು ಗೋ ಸರ್ಚ್ ಆಫ್ ಇಟ್. ಮಾಡಲೇಬೇಕು. ಹೌದು, ಫಾರಿನ್ಗೆ ಹೋಗ್ತಾರೆ, ಹೊಸ ಪ್ರಾಡಕ್ಟ್ ಹುಡ್ಕೊಂಡು ಫಾರಿನ್ಗೆ ಹೋಗ್ತಾರೆ. ಇಲ್ಲಿ ಲೋಕಲ್ ಓಡಾಡಲ್ಲ. ಸೊ ಕೆಲವು ಕಸ್ಟಮರ್ಸ್ ಇಲ್ಲಿ ಬರ್ತಾರೆ, ಕೆಲವು ಕಸ್ಟಮರ್ಸ್ ವಿಡಿಯೋ ಕಾಲಲ್ಲಿ ಬರ್ತಾರೆ, ಡಿಸೈನ್ಸ್ ನೋಡ್ತಾರೆ. ನಾವು ಡಿಸೈನ್ಸ್ ವಾಟ್ಸಪ್ಪಲ್ಲಿ ಕಳಿಸ್ತೀವಿ. ನಮ್ಮ ಸರ್ಟಿಫಿಕೇಟ್ಸ್, ಲೇಡ್ ಸೈಟ್ಸ್, ಲೇಯಿಂಗ್ ವಿಡಿಯೋ, ಮ್ಯಾನುಫ್ಯಾಕ್ಚರಿಂಗ್ ವಿಡಿಯೋ ಎಲ್ಲ ಕಳಿಸ್ತಾ ಇದ್ದೀವಿ ಅವ್ರಿಗೂ. ಅವ್ರ ರಿಕ್ವೈರ್ಮೆಂಟ್ಸ್ ಕೊಡ್ತಾರೆ. ನಾವು ಟೋಟಲ್ ಮೆಷರ್ಮೆಂಟ್ ರೆಡಿ ಮಾಡಿ ಅವ್ರಿಗೆ ನಾವು ಪ್ರಪೋಸಲ್ ಕೊಡ್ತೀರಾ? ಓಕೆ. ಆಮೇಲೆ ಮಾತಾಡಿ ಅವ್ರು ಆರ್ಡರ್ ಕನ್ಫರ್ಮ್ ಮಾಡ್ತಾರೆ. ಆರ್ಡರ್ ಕನ್ಫರ್ಮ್ ಆದ ತಕ್ಷಣ, ಸಿ, ನಾರ್ಮಲಿ 99% ದೀಸ್ ಟೈಲ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಫಾರ್ ದ ಕಸ್ಟಮರ್. ಸಮ್ ಫಾಸ್ಟ್ ಮೂವಿಂಗ್ ಡಿಸೈನ್ಸ್ ವಿ ಮೇಂಟೈನ್ ಸ್ಟಾಕ್. ಓಕೆ. ಇನ್ನೊಂದು, ನನ್ನ ಪರ್ಸನಲ್ ಫೀಲಿಂಗ್ ಬಂದು, ನಾನು ಅವ್ರಿಗೆ ರೆಡಿ ಮಾಡಿದ ಟೈಲ್ ನಾನು ಯಾಕೆ ನಿಮ್ಗೂ ಕೊಡಬೇಕು? ನಿಮ್ಗೋಸ್ಕರ ನಾನು ರೆಡಿ ಮಾಡಿ ಕೊಡ್ತೀವಿ ರೀ, ಫ್ರೆಶ್ ಆಗಿ ರೆಡಿ ಮಾಡಿ ಕೊಡ್ತೀವಿ. ಟೈಮ್ ಎಷ್ಟು ತೊಗೊತೀರಾ ಅದಕ್ಕೆ? ಓಕೆ, ನಾರ್ಮಲಿ ಈ ಟೈಲ್ಸ್ ರೆಡಿ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ 3 to 4 weeks ಟೈಮ್ ಬೇಕಾಯಿತು.
1 ಮಂತ್. 1 ಮಂತ್. ಮತ್ತು ನಮ್ಮದು ಎಕ್ಸಿಸ್ಟಿಂಗ್ ಆರ್ಡರ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಬೇಸ್ಡ್ ಆನ್ ದಿ ಕ್ವಾಂಟಿಟಿ, ಬೇಸ್ಡ್ ಆನ್ ದ ಟೈಮ್ ಆಫ್ ದ ಮಂತ್, ವಿ ಆಸ್ಕ್ ಅನದರ್ 1 or 2 weeks ಎಕ್ಸ್ಟ್ರಾ. 1.5 ಮಂತ್. ನಾನು ಇವತ್ತು ಆರ್ಡರ್ ಮಾಡಿದ್ರೆ 1.5 ಮಂತ್ ಬಿಟ್ಟು ಸಿಗುತ್ತೆ. ಎಸ್. ಪೇಂಟಿಂಗ್ ಮಾಡೋರ್ಗೂ ವಾಲ್ ಮುಖ್ಯ, ಓಕೆ ಓಕೆ. ಟೈಲ್ ವರ್ಗೂ ಫ್ಲೋರ್ ಮುಖ್ಯ. ಓಕೆ, ಅದಕ್ಕೋಸ್ಕರ ಹೇಳ್ತೇವೆ ಲಾಸ್ಟ್, ಕೀಪ್ ದಿಸ್ ಆಸ್ ದ ಲಾಸ್ಟ್ ಆಪ್ಷನ್. ಓಕೆ, ನಾಟ್ ಓನ್ಲಿ ಆತಂಗುಡಿ ಟೈಲ್ಸ್, ಎನಿ ಫ್ಲೋರಿಂಗ್ ಕೀಪ್ ಇಟ್ ಆಸ್ ದ ಲಾಸ್ಟ್ ಅಂತ ಹೇಳ್ತೀರಾ. ಆ್ಯಂಡ್ ಇಲ್ಲಿನ ಅಡ್ರೆಸ್ ಹೇಳಿ ಸರ್, ಅಡ್ರೆಸ್. ಓಕೆ, ನಾವಿರೋದು ಇದು ಬಂದು ಹೊರಮಾವು, ತಿಮ್ಮಾರೆಡ್ಡಿ ಲೇಔಟ್. ತಿಮ್ಮಾರೆಡ್ಡಿ, ಓಕೆ. 2nd main 3rd cross, ಎನಿ ಲ್ಯಾಂಡ್ ನಂಬರ್ 12. ನಮ್ದು ಆಪೋಸಿಟ್ ಇರೋದು ಸೋಹನ್ ನರೇಸನ್ ಅಪಾರ್ಟ್ಮೆಂಟ್. ನಮ್ಮದು ಹೊರಮಾವು ಸಿಗ್ನಲಿಂದ ಒಂದು 200 meters maximum. ಟೈಮಿಂಗ್ಸ್ ಏನಿರುತ್ತೆ? ಟೈಮಿಂಗ್ಸ್ ಇಲ್ಲಿ ಮಂಡೇ ಟು ಸ್ಯಾಟರ್ಡೇ ಮಾರ್ನಿಂಗ್ 9:30 to evening 6:37 we are open. ಸಂಡೇ ಇಲ್ಲ. ಸಂಡೇ ಇಸ್ ಒನ್ಲಿ ಡೇ ವಿ ಆರ್ ಆಫ್. ಆ್ಯಂಡ್ ದೊಡ್ಡ ಎಪಿಸೋಡೇ ಮಾಡಿಬಿಟ್ಟಿದ್ದೀವಿ. ವೀಕ್ಷಕರೇ, ನಿಮಗೂ ಕೂಡ ಕ್ವಾಲಿಟಿ ಆತಂಗುಡಿ ಟೈಲ್ಸ್ಗಳು ಬೇಕು ಅಂತಂದರೆ ಡ್ಯೂರಿ ಡಿಸೈನ್ಸ್ಗೆ ಬರೋದನ್ನು ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಆಲ್ ದ ಥಿಂಗ್ಸ್, ಇವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸು, ವೆಬ್ಸೈಟು, ಜೊತೆಲಿ ಇಲ್ಲಿನ ಟೈಮಿಂಗ್ಸು, ಅಡ್ರೆಸ್ಸು, ಲೊಕೇಶನ್, ಎವ್ರಿಥಿಂಗ್ ಈಸ್ ಪ್ರೊವೈಡೆಡ್. ಅಷ್ಟೇ ಹೇಳಿದೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಇವ್ರ ಬಗ್ಗೆ ವೀಡಿಯೋಸನ್ನು ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೊ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಆತಂಗುಡಿ ಟೈಲ್ಸನ್ನು ಬೆಸ್ಟ್ ಪ್ರೈಸಲ್ಲಿ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮಗೋಸ್ಕರ ತುಂಬ ವಿಡಿಯೋ ತಂದು, ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರು ಬೆಳೆಸಬೇಕು. ನಮಸ್ಕಾರ.